ಪ್ರಪಂಚದಲ್ಲೇ ಅತ್ಯಂತ ಅಮೂಲ್ಯವಾದಂತಹ ವಸ್ತು ಅಥವಾ ನಿಮಗೆ ಇರ್ತಕ್ಕಂಥ ಅತ್ಯಂತ ಅಮೂಲ್ಯವಾದ ಆಸ್ತಿ ಅದು ನಿಮ್ಮ ದೇಹ, ನಿಮ್ಮ ಶರೀರ. ಕೈ, ಕಾಲು, ತಲೆ ಎಲ್ಲ ಇದಾವಲ್ವಾ? ನಿಮ್ಮ ಶರೀರನೇ ನಿಮಗೆ ಅತ್ಯಂತ ಅಮೂಲ್ಯವಾದ ಆಸ್ತಿ. ಭಾಳ ಚೆನ್ನಾಗಿ ಕಾಪಾಡ್ಕೊಬೇಕು. ಅದಕ್ಕೆ ಸ್ನಾನ ಮಾಡಿಸ್ಬೇಕು. ಈ ಗಾಡಿ ತಂದ್ರೆ ಗಾಡಿಗೆ ಸ್ನಾನ ಮಾಡಿಸ್ತೀರಾ? ಅದಕ್ಕೆ ಸರ್ವಿಸ್ ಮಾಡಿಸ್ತೀರಿ, ಆಯಿಲ್ ಚೇಂಜ್ ಮಾಡ್ತೀರಿ ಯಾವಾಗವಾಗ. ನೀವಲ್ಲ, ನಿಮ್ಮ ತಂದೆ ತಾಯಿ ಯಾರಾದರೂ ತಂದಿರ್ತಾರಲ್ಲ, ನೋಡಿರ್ತೀರಿ ನೀವು. ಅಮಾವಾಸ್ಯೆಗೆ ಹುಣ್ಣಿಮೆಗಾರ ತೊಳಿತಾರಿಲ್ಲ ಅದನ್ನು, ರೈಟ್. ಆದರೆ ನಿಮ್ಮ ಶರೀರನ ನೀವು ಪ್ರತಿನಿತ್ಯ ತೊಳಿಬೇಕು. ಅದಕ್ಕೆ ತಲೆ ಬಾಚಬೇಕು, ಅದಕ್ಕೆ ಎಣ್ಣೆ ಹಾಕಬೇಕು, ಅದಕ್ಕೆ ಉಣಿಸ್ಬೇಕು. ಏನೇನೇನೋ ಉಣಿಸ್ಬಿಟ್ರೆ ಮತ್ತು ಅದು ಕೆಟ್ಟೋಕತ್ತೆ ಒಳಗಡೆ ಬಡ್ರ ಅಂತ, ಹೌದಾ? ಪೆಟ್ರೋಲ್ ಗಾಡಿಗೆ ಪೆಟ್ರೋಲ್ ಹಾಕಿ ಓಡಿಸ್ಬೇಕಾ? ನೀರು ಹಾಕಿ ಓಡಿಸಿದ್ರೆ ಏನಾಗ್ತದೆ? ಅದು ಮುಂದಕ್ಕೆ ಹೋಗಲ್ಲ ಗಾಡಿ ಅವಾಗ. ಹಂಗೆ ಇದಕ್ಕೆ ಸರಿಯಾದ ರೀತಿಯ ಆಹಾರ, ಪೋಷಕಾಂಶಗಳು ಕೊಟ್ಟರೆ, ಆಹಾರ ಜೀವದ ಜೀವಾಳ ಅಂತ ಒಂದು ಪಾಠ ಇದೆ ಪರಿಸರ ಅಧ್ಯಯನದಲ್ಲಿ. ನೀವು ಓದ್ತೀರಿ ಯಾವ್ಯಾವ ರೀತಿ ಆಹಾರ ಉಣ್ಬೇಕು ನಾವು, ಪ್ರೋಟೀನ್ ಎಷ್ಟು ಉಣ್ಬೇಕು, ಕಾರ್ಬೋಹೈಡ್ರೇಟ್ಸ್ ಎಷ್ಟು ಪ್ರಮಾಣದಲ್ಲಿ ತಗೊಬೇಕು ನಾವು, ನೀರನ್ನು ಚೆನ್ನಾಗಿ ಕುಡಿತಿರ್ಬೇಕು ಮರಿದಂಗೆ. ಚಳಿಗಾಲದಲ್ಲಿ ಅಷ್ಟು ನೀರು ಬಾಯಾರಿಕೆ ಆಗಲ್ಲ, ಅಂದರೂ ನೀರು ಕುಡಿಯೋದು ಮರಿಬಾರ್ದು. ಸ್ವಲ್ಪ ನೀರು ಕುಡಿತಿರ್ಬೇಕು. ಭಾಳ ಮುಖ್ಯದ ಶರೀರ. ಸೊ ಎಲ್ಲರೂ ಆರೋಗ್ಯವಾಗಿರ್ರಿ ಅಂತ ಆಶಿಸುತ್ತಾ ಇವತ್ತಿನ ಪಾಠ ಶುರು ಮಾಡೋಣ ಮಕ್ಕಳೇ. ಏನಿದೆ? ಗಣಿತದ ಮೂಲ ಕ್ರಿಯೆಗಳು. ಅದರಲ್ಲಿ ಭಾಗಾಕಾರದ ಬಂದಿದ್ವಿ ನಾವು. ಭಾಗಾಕಾರದಲ್ಲೂ ಸಾಕಷ್ಟು ಲೆಕ್ಕಗಳನ್ನು ಮಾಡಿದ್ವಿ, ನೆನಪಿದೆಯಲ್ವಾ? ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ನಮಗೆ ಗೊತ್ತಿರದ ಮಗ್ಗಿ ಮೇಲೂ ಸಹ ನಾವು ಭಾಗಾಕಾರ ಮಾಡೋದು ಕಲ್ತ್ಬಿಟ್ವಿ. ಎಷ್ಟರ್ನೋ ನಮಗೆ ಅವು ಮಗ್ಗಿ ಬರೋಲ್ಲ, ಆದರೂ ನಾವು ಏನು ಮಾಡ್ತೀವಿ, ಅಂದಾಜು ಮಾಡಿಬಿಟ್ಟು ಅದ್ರ ಭಾಗಾಕಾರಗಳನ್ನು ನಾವು ಮಾಡ್ತಾ ಇದ್ವಿ. ಇದೆಲ್ಲ ನೆನಪಿದೆ ಅಲ್ವಾ? ಬರ್ದಿದ್ವಾ ಇಲ್ವಾ? ಇದು ರಿಪೀಟ್ ಆಗಿತ್ತು, ಹಾಗಾಗಿ ಬಿಟ್ಟಿದ್ವಿ ಇವನ್ನ ಅಲ್ವಾ? ಪುನರಾವರ್ತನೆ ಆದಂಥ ಲೆಕ್ಕಗಳನ್ನು ಬಿಟ್ಟಿದ್ವಿ. ಕೊನೆಗೆ ಈ ಸೂತ್ರದ ಮೇಲೂ ಸಹ ಸಾಕಷ್ಟು ಲೆಕ್ಕಗಳನ್ನು ಮಾಡಿದ್ವಿ. ಆದರೆ ಇದೇ ಸೂತ್ರದ ಮೇಲೆ ಭಾಜ್ಯ = ಭಾಜಕ × ಭಾಗಲಬ್ಧ ಪ್ಲಸ್ ಶೇಷ. ನನಗೊಬ್ಬರು ಹೇಳಿದ್ರು ಸ್ಟೂಡೆಂಟು, ಸರ್ ನಮಗೆ ನಾವು ಬೇರೆ ಕೋಚಿಂಗ್ ಸೆಂಟ್ರಿಂದ ಬಂದಿದ್ದೀವಿ ಸರ್. ನಮಗೆ ಬೇರೆ ಕೋಚಿಂಗ್ ಸೆಂಟ್ರಾಗ ಭಾಜ್ಯಕ್ಕೂ ಒಂದು ಸೂತ್ರ ಕೊಟ್ಟಿದ್ರು, ಭಾಜಕಕ್ಕೂ ಒಂದು ಸೂತ್ರ ಕೊಟ್ಟಿದ್ರು, ಭಾಗಲಬ್ಧಕ್ಕೂ ಒಂದು ಸೂತ್ರ ಕೊಟ್ಟಿದ್ರು, ಶೇಷಕ್ಕೂ ನಮಗೊಂದು ಸೂತ್ರ ಹೇಳ್ಕೊಟ್ಟಿದ್ರು. ಈಗ ಭಾಜ್ಯ ಇದೇನು? ಭಾಜ್ಯ = ಹೌದಾ? ಏನು ಕಂಡುಹಿಡಿಯೋಕ್ಕೆ ಇದು ಸೂತ್ರ? ಭಾಜ್ಯವನ್ನು ಕಂಡುಹಿಡಿಯೋದಕ್ಕೆ ಸೂತ್ರ, ಹೌದಿಲ್ವಾ? ಇದನ್ನು ಎಕ್ಸ್ ಹಾಕೊಂಡು ಮಾಡೋ ಸೂತ್ರ ಇದು. ಆದರೆ ಭಾಜಕ = ಭಾಗಲಬ್ಧ = ಅಥವಾ ಶೇಷ = ಈ ರೀತಿ ನಮಗೆ 4 ಸೂತ್ರ ಬರ್ಸಿದ್ದಾರೆ ಸರ್. ನೀವು ಬರೀ ಒಂದೇ ಸೂತ್ರ ಕೊಟ್ಟಿದ್ದೀರಲ್ಲ ಸರ್. ಮಕ್ಕಳೇ, ನಾವು ಒಂದೇ ಸೂತ್ರದಲ್ಲಿ ಎಲ್ಲ ಥರ ಲೆಕ್ಕ ಮಾಡೋದು ಹೇಳ್ಕೊಟ್ಟಿದ್ದೀವಿ. ಗಮನಿಸ್ರಿ, ಭಾಜ್ಯ ಕಂಡುಹಿಡಿಯೋದು ಹೇಳ್ಕೊಟ್ಟಿದ್ದೀವಿ, ಹೌದಾ? ಇಲ್ಲೇನಿದೆ ಶೇಷ ಕಂಡುಹಿಡಿಯೋದು ಹೇಳ್ಕೊಟ್ಟಿದ್ದೀವಿ. ನಮಗೆ ಯಾವುದು ಗೊತ್ತಿಲ್ವೋ ಅದನ್ನು ಕಂಡುಹಿಡಿಯೋದು ಹೇಳ್ಕೊಟ್ಟಿದ್ದೀವಿ ನಾವು, ಹೌದಿಲ್ವಾ? ಶೇಷ ಕಂಡುಹಿಡಿಯೋದು ಹೇಳ್ಕೊಟ್ಟಿದ್ದೀವಿ. ಆಮೇಲೆ ಇಲ್ಲಿ ಭಾಗಲಬ್ಧ ಕಂಡುಹಿಡಿಯೋದು ಹೇಳ್ಕೊಟ್ಟಿದ್ದೀವಿ. ಅಯ್ಯೋ ಮುಗ್ದೇ ಬಿಡ್ತಾ. ಅದ್ರ ಹಿಂದೆ ಭಾಜಕ ಕಂಡುಹಿಡಿಯೋದು ಹೇಳ್ಕೊಟ್ಟಿದ್ದೀವಿ. ನಮಗೆ ಯಾವ ಮೌಲ್ಯ ಗೊತ್ತಿರೋದಿಲ್ವೋ ಆ ಮೌಲ್ಯಕ್ಕೆ ನಾವೇನಾಗ್ತೀವಿ? ಎಕ್ಸ್. ಏನಾಗ್ತೀವಿ? ಎಕ್ಸ್. ಇಲ್ಲಿಂದ ಮುಂದೆ ಮಾಡೋದು ಗೊತ್ತಿದೆ ನಮಗೆ. ಅಲ್ಲಿಗೆ ಎಕ್ಸ್ನ ಬೆಲೆ ಬಂತು ಅಂದರೆ ಅದರ ಮೌಲ್ಯ ಬಂತು ಅಂತ. 4 ಫಾರ್ಮುಲಾ ಬೇಕಾ? ಒಂದೇ ಫಾರ್ಮುಲಾ ಸಾಕು? ಒಂದೇ ಫಾರ್ಮುಲಾ ಸಾಕು. ಮೆಥಡ್ ಗೊತ್ತಿರ್ಬೇಕು ನಮಗೆ, ಪದ್ಧತಿ ಗೊತ್ತಿರಬೇಕು. ಅದು ಗೊತ್ತಿದ್ರೆ ಸಾಕು ನಮಗೆ, ರೈಟ್? ಸೊ ಗೌತಮ್, ಈ ರೀತಿ ಲೆಕ್ಕಗಳನ್ನು ಮಾಡಿದ ನಂತರ ನಾವು ಎಲ್ಲಿಗೆ ಹೋಗಬೇಕಾಗಿತ್ತು? ವಾಕ್ಯ ರೂಪದ ಪ್ರಶ್ನೆಗಳನ್ನು ಸಹ ಮಾಡಬೇಕಿತ್ತು. ಮಕ್ಕಳೇ, ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ನೇರ ಲೆಕ್ಕಗಳು ಬರೋದು ಭಾಳ ಕಡಿಮೆ. ನಿಮ್ಮನ್ನು ಅವರು ಯಾವ ರೀತಿ ಪರೀಕ್ಷೆ ಮಾಡ್ತಾರೆ ಅಂದರೆ ವಾಕ್ಯ ರೂಪದ ಪ್ರಶ್ನೆಗಳನ್ನು ಕೊಟ್ಟೆ ಪರೀಕ್ಷೆ ಮಾಡ್ತಾರೆ. ಇದಕ್ಕೆ ಕನ್ನಡ ಜ್ಞಾನ ಭಾಳ ಮುಖ್ಯ. ಕನ್ನಡ ಭಾಳ ಚೆನ್ನಾಗಿ ಬರಬೇಕು. ನಾನು ಕೆಲವೊಂದು ಪೇರೆಂಟ್ಸ್ ಕಡೆಯಿಂದ ಕೇಳ್ತೀನಿ, ಸರ್ ನಮ್ಮ ಮಗು ಇಂಗ್ಲೀಷ್ ಮೀಡಿಯಮ್ ಸರ್, ಅಲ್ಲಿ ಕನ್ನಡನೇ ಬರೋದಿಲ್ಲ. ಹೆಂಗ್ರಿ ಬರೋದಿಲ್ಲ? ಕನ್ನಡ ಮಾತೃಭಾಷೆ ತಾನೇ, ದಿನ ಮಾತಾಡೋದು ಯಾವ ಭಾಷೆ? ಮತ್ತು ಅದು ಹೆಂಗೆ ಬರಲ್ರಿ? ಕನ್ನಡ ಮಾತೃಭಾಷೆಯಾಗಿ ಅದನ್ನು ಓದಲಿಕ್ಕೆ ಬರೀಲಿಕ್ಕೆ ಬರಲ್ಲ ಅಂದರೆ ಅಭ್ಯಾಸ ಕಡಿಮೆ ಆಗಿದೆ. ಆ ಕಾರಣಕ್ಕೆ ಕನ್ನಡ ಬರೋಲ್ಲ. ಅಭ್ಯಾಸ ಮತ್ತೆ ನೀವು ಹೆಚ್ಚು ಮಾಡಬೇಕು. ಯಾರ್ಯಾರಿಗೆ ಇಲ್ಲಿ ಕನ್ನಡ ವೀಕ್ ಇದೆ ಅಂತ ಅನಿಸುತ್ತೆ, ನಮ್ಮಲ್ಲಿ ಎಷ್ಟು ನ್ಯೂಸ್ ಪೇಪರ್ ಬರ್ತದೆ? 2 ನ್ಯೂಸ್ ಪೇಪರ್ ಬರ್ತದೆ. ಒಂದರ ತಗೊಂಡು ಓದ್ರಿ. ಪ್ರತಿನಿತ್ಯ ಹೆಡ್ಲೈನ್ ಓದಬೇಕು. ಉಚ್ಚಾರಣೆ ಅಭಿವೃದ್ಧಿ ಆಗ್ತದೆ, ಅಕ್ಷರಗಳ ಅರಿವು ನಿಮ್ಗೆ ಗೊತ್ತಾಗ್ತವೆ, ಪದಭಂಡಾರ ಹೆಚ್ಚಾಗ್ತದೆ ಓದ್ತಾ, ಹೌದಾ? ನೀವು ಪ್ರತಿನಿತ್ಯ ಅದರ ನಿಕಟ ಇರಬೇಕು. ನೀವು ಕನ್ನಡಕ್ಕೆ ಹತ್ತಿರ ಇರಬೇಕು, ಕನ್ನಡದಿಂದ ದೂರ ಓಡಬಾರ್ದು.
ನಿಮ್ಮೂರಿನ ಸುದ್ದಿಗಳನ್ನು ಕೊಟ್ಟಿರ್ತಾರೆ ಒಂದೊಂದ್ಸರಿ ನ್ಯೂಸ್ ಪೇಪರಲ್ಲಿ. ಯಾವುದೋ ಒಂದು ಘಟನೆ ನಡೆದಿರುತ್ತೆ, ಅದರ ಬಗ್ಗೆ ಕೊಟ್ಟಿರ್ತಾರೆ. ಕೆಲವೊಂದು ವಿಷಯಗಳು, ಕೆಲವೊಂದು ವಿಸ್ಮಯಗಳು, ರಹಸ್ಯಗಳ ಬಗ್ಗೆ ಭಾಳ ಸಂಕ್ಷಿಪ್ತವಾಗಿ ಕೊಟ್ಟಿರ್ತಾರೆ. ನೀವು ನಮ್ಮನ್ನು ಪ್ರಶ್ನೆ ಕೇಳ್ತಿರ್ತೀರಿ, ಸರ್ ಭೂಮಿ ಹೆಂಗೆ ಬಂತು ಸರ್, ಸರ್ ಸೂರ್ಯ ಎಲ್ಲಿಂದ ಬಂತು ಸರ್, ಸೂರ್ಯನ ಯಾರು ಮಾಡಿದ್ರು ಸರ್, ಬರುತ್ತಾ ಇಲ್ಲ ಪ್ರಶ್ನೆಗಳು ನಿಮಗೆ. ಚಂದ್ರ ಹೆಂಗೆ ಬಂತು ಸರ್, ಅದೆಲ್ಲ ಕತೆ ಅಂತ ಎಲ್ಲ ಒಳ್ಳೊಳ್ಳೆ ಕತೆಗಳು ಅಲ್ಲಿ ಕೊಟ್ಟಿರ್ತಾರೆ. ಆದಷ್ಟು ಅಭ್ಯಾಸ ಮಾಡಿರಿ. ಅದೇನು ಅಭ್ಯಾಸ ಮಾಡಿರಿ ಅಂದರೆ ಅದನ್ನು ಪ್ರಶ್ನೋತ್ತರಗಳು ಅದ್ರ ಮೇಲೇನು ಬರೋದಿಲ್ಲ. ಓದಬೇಕು, ಎಂಜಾಯ್ ಮಾಡಬೇಕು, ಶಬ್ದಗಳನ್ನು ತಿಳ್ಕೊಬೇಕು, ಶಬ್ದಗಳ ಮೂಲಕ ವಿಷಯನ ಸ್ವೀಕರಿಸ್ಬೇಕು. ಹೌದಾ? ಅದರಿಂದ ಜ್ಞಾನಾಭಿವೃದ್ಧಿ ಆಗ್ತದೆ. ಕನ್ನಡ ಹೆಚ್ಚು ಹೆಚ್ಚು ಓದಿ, ಸಾಧ್ಯವಾದಷ್ಟು ದಿನ ಒಂದು ಪೇಜ್ ಕನ್ನಡ ಕಾಪಿ ರೈಟಿಂಗ್ ಬರೀರಿ. ಹೇಳ್ಕಂತ ನೋಡಿರಿ, ಬರಿಬೇಕಾದ್ರೂ ಕೆಲವು ಮಕ್ಕಳು ನಾನು ನೋಡಿದ್ದೀನಿ, ಹೇಳ್ಕಂತ ಬರೆಯೋದಿಲ್ಲ. ಕನ್ನಡದಲ್ಲಿ ಬರೆಯುವಂತೆ ನಮ್ಮ ಮೇಷ್ಟ್ರು ಹಿಂಗೆ ಹೇಳ್ಕಂತ ಬರಿಬೇಕು. ಅರ್ಥ ಆಯ್ತಾ? ಹಂಗೆ ಹೇಳ್ಕಂತ ಬರೆದ್ರೆ ಒಂದೊಂದು ಅಕ್ಷರದ್ದು ಸಹ ಉಚ್ಚಾರಣೆ ನಾಲ್ಗೆ ಗೊತ್ತಾಗ್ತಿರುತ್ತಲ್ಲ. ಹೇಳ್ಕಂತ ಬರಿಬೇಕು. ಸುಮ್ಮನೆ ಕಾಪಿ ಹೊಡಿತಿರ್ತಾರೆ, ಏನಪ್ಪ ಅದು? ಆ ಥರ ಎಲ್ಲ ಕಾಪಿ ಮಾಡಬೇಡ್ರಿ. ಎರಡನೇದು, ಕಾಪಿ ರೈಟಿಂಗ್ ಅಂತ ಇದೆ ಅಲ್ವಾ ನಿಮಗೆ? ಕಾಪಿ ರೈಟಿಂಗ್ ಕನ್ನಡದ್ದು ಎಷ್ಟು ಲೈನಿಂದಿದೆ? 2 ಲೈನ್. ಈ ಥರ 2 ಲೈನ್ ಇರುತ್ತಲ್ವಾ? ಆ 2 ಲೈನಿಗೆ ಯಾವುದೇ ರೀತಿ ಗೌರವ ನೀವು ಕೊಡೋದಿಲ್ಲ. ಅದಕ್ಕೆ ನೀವು ಯಾವ ರೀತಿಯೂ ಗೌರವ ಕೊಡೋದಿಲ್ಲ. ಆ 2 ಲೈನ್ ಎದಕ್ಕೆ ಕೊಟ್ಟಾರ ಬಿಡ್ರಿ ಸರ್, ನಾವು ಮಾತ್ರ ಅದ್ರ ಮ್ಯಾಲೆ ಬರಿತೀವಿ, ಕೆಳಗೆ ಬರಿತೀವಿ, ಅದ್ರೊಳಗೆ ಬರಿತೀವಿ. ಕರೆಕ್ಟಾಗಿ 2ಕ್ಕೆ ಹಚ್ಚಿ ಬರೆಯೋದಿಲ್ಲ. 2ಕ್ಕೂ ಹಚ್ಚಿ ಬರೆಯೋದಿಲ್ಲ ನಾವು. ಹಿಂಗೆ 2 ಲೈನ್ ಹಚ್ಬೇಕು. ಹಿಂಗೆ ಪ್ರತಿಯೊಂದು ಅಕ್ಷರನೂ 2 ಲೈನ್ ಹಚ್ಚಿ ಬರಬೇಕು. ಹಿಂಗಿರ್ತದ ಅದ ನಮ್ಮ ಹನುಮಂತನ ಕೈ ಕೊಡ್ರಿ. ಹನುಮಂತ ಬೆಂಕಿ ಹಚ್ಚಿಬಿಡ್ತಾನೆ ಇದಕ್ಕೆ. ಏನು ಹನುಮಂತು? ಇಲ್ಲ ಹಿಂಗೆ ಬರೀಲಿಲ್ಲದ್ರು ಇನ್ನು ಕೆಲವ್ರು ಹೇಗೆ ಬರೀತಾರ, ಹೀಗೂ ಬರೀತಾರ. ಅದ್ರೊಳಗೆ ಚಿಕ್ಕದಾಗ ಅದ್ರೊಳಗೆ ಬರೆಯೋದು. ಇಲ್ಲ ಇನ್ನು ಕೆಲವರು ಇಷ್ಟು ದೊಡ್ಡದಾಗಿ ಬರೆಯೋದು. ಜ್ಞಾನೇಶ್ವರ ನೋಡ್ರಿ ಬೇಕಾರೆ ಅಕ್ಷರ ಎಷ್ಟು ದೊಡ್ಡದಾಗಿದ್ದಾವೆ, ಭಾಳ ದೊಡ್ಡ ಅಕ್ಷರ ನಾವು. ಸೊ ಈ ರೀತಿ ಮಾಡಬಾರ್ದು. ಆ 2 ಲೈನ್ ಕೊಟ್ಟಿರೋದು ನಿಮ್ಮ ಸಹಾಯಕ್ಕೆ. ಆ 2 ಲೈನ್ ನೋಡ್ಕೊಂಡಾದರೂ ನೀವು ಅಕ್ಷರಗಳನ್ನು ಅಭ್ಯಾಸ ಮಾಡಿರಿ. ಹೋಗ್ತಾ ನಿಮ್ಮ ಅಕ್ಷರನೂ ಸಮ ಬರ್ತವೆ ಪುಸ್ತಕದಲ್ಲಿ. ಒಂದು ದೊಡ್ಡದಾಗೋದು, ಒಂದು ಚಿಕ್ಕದಾಗೋದು ಆ ಥರ ಆಗಬಾರ್ದು. ಆ ಲೈನ್ ಸಮಕ್ಕೆ ಹೋಗ್ಬೇಕು ನಾವು. ಸರಿನಾ? ಕನ್ನಡ ಕಾಪಿ ರೈಟಿಂಗ್ ಬರೀಬೇಕಾದ್ರೆ ಆಮೇಲೆ ಕನ್ನಡ ಕಾಪಿ ರೈಟಿಂಗ್ನ ಫಾಸ್ಟಾಗಿ ಮುಗಿಸ್ಬಾರ್ದು ಮಕ್ಕಳೇ. ನಿಮ್ಮ ಅಕ್ಷರ ಎಷ್ಟೇ ದುಂಡಿಗೆ ಬರೀರಿ ನೀವು. ಕನ್ನಡ ಕಾಪಿ ರೈಟಿಂಗ್ ಬರಿಬೇಕಾದ್ರೆ ಅಕ್ಷರಕ್ಕೆ ನೀಟಾಗಿ ನೋಡ್ಕೊಂಡು ಬರಿತಾ ಹೋಗ್ಬೇಕು ದುಂಡಗೆ. ನೀವೇನು ಮಾಡ್ತಿದ್ದೀರ ಗೊತ್ತಾ? ಭಾಳ ಜನ ಕನ್ನಡ ಕಾಪಿ ರೈಟಿಂಗ್ನ ಸ್ವಲ್ಪ ಇದನ್ನು ಮಗ್ಗಿ ಬರೆಯ ಕೊಟ್ಟಿರ್ತಾರಲ್ಲ, ಪಟ್ ಬರೀದಿರಲ್ಲ ಮಗ್ಗಿನ, ಆ ಥರ ಕನ್ನಡ ಕಾಪಿ ರೈಟಿಂಗ್ ನೋಡ್ಕೊಂಡು ಬಡ ಅಂತ ಬರೆದ್ಬಿಡ್ತೀರ. ತಪ್ಪದು. ದುಂಡುಗಾಗಲ್ಲ. ಜೋರಾಗಿ ಬರೆದ್ರೆ ಅಕ್ಷರ ದುಂಡುಗಾಗಲ್ಲ. ಗಮನ ಕೊಟ್ಟು ಬರೀರಿ, ಆಯಿತಾ? ಕನ್ನಡ ಅಭ್ಯಾಸ ಭಾಳ ಮುಖ್ಯ. ಯಾಕಂದರೆ ಮ್ಯಾಥ್ಸಲ್ಲೂ ಸಹ ಕನ್ನಡ ರೂಪದಲ್ಲಿ ಪ್ರಶ್ನೆಗಳು ಬರ್ತವೆ. ಅವಕ್ಕೇನಂತ ಕರಿತೀವಿ? ವಾಕ್ಯ ರೂಪದ ಪ್ರಶ್ನೆಗಳು. ಈ ವಾಕ್ಯ ರೂಪದ ಪ್ರಶ್ನೆ ಅರ್ಥ ಮಾಡ್ಕೊಬೇಕಂದ್ರೆ ನಮಗೇನು ಬರಬೇಕು? ಕನ್ನಡ ಬರಬೇಕು. ಓಕೆ, ಬನ್ನಿ ನೋಡೋಣ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಗೌತಮ್. ಒಂದು ಭಾಗಾಕಾರದ ಪ್ರಶ್ನೆಯಲ್ಲಿ ಸುಷ್ಮಿತಾ ಒಂದು ಭಾಗಾಕಾರದ ಪ್ರಶ್ನೆಯಲ್ಲಿ ಭಾಜಕವು 29, ಭಾಗಲಬ್ಧವು 459 ಹಾಗೂ ಶೇಷ 28 ಆದರೆ ಭಾಜ್ಯವನ್ನು ಕಂಡುಹಿಡಿಯಿರಿ. ಏನು ಕಂಡುಹಿಡಿಬೇಕಂತೆ? ಭಾಜ್ಯ. ನಿಮಗೆ ಸೂತ್ರ ಇದೆ, ನೇರ ಸೂತ್ರ ಇದೆ. ಭಾಜ್ಯ = ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಭಾಜ್ಯ = ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಆ ಸೂತ್ರದಲ್ಲಿ ಪ್ರಶ್ನೆ ಯಾರು ಬರಿಬೇಡ್ರಿ. ಪ್ರಶ್ನೆ ಬರೆಯೋ ಒಂದು ಕೆಲಸಕ್ಕೆ ಹೋಗ್ಬೇಡ್ರಪ್ಪ. ನಮಗೆ ಉತ್ತರ ಬೇಕು, ನನಗೆ ಪ್ರಶ್ನೆ ಬೇಡ. ನನಗೆ ನಿಮ್ಮಿಂದ ಉತ್ತರ ಬೇಕು, ಪ್ರಶ್ನೆ ಬೇಡ. ಪ್ರಶ್ನೆ ನಾನು ತಂದಿದ್ದೀನಿ, ಉತ್ತರ ನೀವು ಕೊಡಿ. ಕಮಾನ್, ಈ ಲೆಕ್ಕ ಮಾಡಿ ತೋರಿಸ್ತೀರಾ? ಆಗುತ್ತಾ? ಒಂದು ತೋರಿಸ್ಬೇಕಾ? ಓಕೆ. ಒಂದು ಭಾಗಾಕಾರ ಲೆಕ್ಕದಲ್ಲಿ ಏನೇನಿರುತ್ತೆ? ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ಇವತ್ತೇ ಭಾಗಾಕಾರದಲ್ಲಿ ಇರೋಕ್ಕೆ ಸಾಧ್ಯ. ಗುಣಾಕಾರದಲ್ಲಿ ಏನೇನಿರುತ್ತೆ?
ಕರೆಕ್ಟಾ? ಅಲ್ಲಿ 3 ಇರ್ತಾವೆ, ಗುಣ್ಯ, ಗುಣಕ, ಗುಣಲಬ್ಧ ಅವೇ ಇರಬೇಕು. ಭಾಗಕಾರದಲ್ಲಾದರೆ ಭಾಜ್ಯ, ಭಾಜಕ, ಭಾಗಲಬ್ಧ ಮತ್ತು ಶೇಷನೂ ಇರುತ್ತೆ. ಕೆಲವೊಮ್ಮೆ ಶೇಷ 0 ಬರುತ್ತೆ, ಕೆಲವೊಮ್ಮೆ ಶೇಷ 0 ಬರೋದಿಲ್ಲ. ರೈಟ್? ಸೊ ಇಲ್ಲಿ ಒಂದು ಭಾಗಕಾರದ ಪ್ರಶ್ನೆಯಲ್ಲಿ ಭಾಜಕವು 29, ಭಾಗಲಬ್ಧವು 459 ಹಾಗೂ ಶೇಷ 28. ಆದರೆ ಭಾಜ್ಯವನ್ನು ಕಂಡಿದ್ದೀವಿ. ಏನು ಕಂಡುಹಿಡಿಬೇಕು ನಾವು? ಭಾಜ್ಯ. ಏನು ಕಂಡುಹಿಡಿಬೇಕಲ್ಲ, ಅದೇನಂತ ಕರಿತೀವಿ ನಾವು? ಎಕ್ಸ್. ನೆನಪಿದೆಯಾ? ಭಾಜಕ ಎಷ್ಟು ಕೊಟ್ಟಿದ್ದಾರೆ? ಭಾಜಕ 29, ಭಾಗಲಬ್ಧ 459, ಶೇಷ 28. ಸರಿನಾ ಮಕ್ಕಳೇ? ನೇರ ಪ್ರಶ್ನೆ ಇದು, ನೇರ ಪ್ರಶ್ನೆ. ನಾನು ಗುಣಾಕಾರ ಮಾಡ್ಬೇಕಾದ್ರೆ ಹೇಳ್ಕೊಟ್ಟಿದ್ದೆ, ಕಡಿಮೆ ಅಂಕಿ ಇರೋದನ್ನ ಏನು ಮಾಡ್ತೀವಿ? ಬಲಕ್ಕೆ ಹಾಕ್ತೀವಿ. ಕಡಿಮೆ ಅಂಕಿ ಇರೋದನ್ನ ಏನು ಹಾಕ್ತೀವಿ? ಬಲಕ್ಕೆ ಹಾಕಂತೀವಿ. ಗುಣಾಕಾರ ಮಾಡೋಕ್ಕೆ ಈಸಿ ಆಗುತ್ತೆ. +28. ಕರೆಕ್ಟಾ? +28 ಏನಾಗುತ್ತೆ ಇಲ್ಲಿ? 29 ಹಲೋ 29 200 ದಶಕ 261ಕ್ಕೆ 1 ದಶಕ 26. ಸೈಡಿಗೆ ಬರಿತೀನಿ. 29 145 145 +26 171. 171ಕ್ಕೆ 1 ದಶಕ 17. 171ಕ್ಕೆ 1 ದಶಕ 17. 29 116. 29 116. ಕರೆಕ್ಟಾ? ಕರೆಕ್ಟ್ ಅಲ್ವಾ? ಸೊ 16 116 ಅದಕ್ಕೆ 17 ದಶಕ ಇದೆ, ಕೂಡಿಸ್ಬೇಕು. ಏನಾಗುತ್ತೆ? 133 ಆಗುತ್ತೆ. ಕರೆಕ್ಟಾ? 133. ಅಲ್ಲೇನಿದೆ ಮುಂದೆ? ಮತ್ತೆ ಪ್ಲಸ್ ಗುಣಾಕಾರ ಮಾಡಿದ್ವಿ ನಾವು. ನೋಡಿ, ಮೊದಲು ಗುಣಾಕಾರ ಮಾಡ್ತಿದ್ದೀವಿ, ಸಂಕಲನ ಮಾಡ್ತಿಲ್ಲ. ಕಾರಣ ಡಿ ಮಾಸ್. ನೆನೆ ಹೇಳಿದ್ವಲ್ವಾ? ಡಿ ಮಾಸ್ ಪ್ರಕಾರ ನಾವು ಹೋಗಬೇಕು. ಡಿ ಅಂದರೆ ಡಿವಿಷನ್, ಎ ಅಂದರೆ ಎಮ್ ಅಂದರೆ ಮಲ್ಟಿಪ್ಲಿಕೇಶನ್, ಎ ಅಂದರೆ ಅಡಿಷನ್, ಎಸ್ ಅಂದರೆ ಸಬ್ಟ್ರಾಕ್ಷನ್. ಮೊದಲು ಭಾಗಕಾರ, ಆಮೇಲೆ ಗುಣಾಕಾರ, ಆಮೇಲೆ ಸಂಕಲನ, ತದನಂತರ ವ್ಯವಕಲನ. ವಿ ಬೊಡಮಾಸ್ ಅಂತಲೂ ಇದೆ, ಅದನ್ನು ಮುಂದೆ ಓದ್ತೀವಿ. ವಿ ಬೊಡಮಾಸಲ್ಲಿರುವ ಡಿ ಮಾಸ್ ಅಷ್ಟೇ ಸಾಕು ನಮಗೀಗ. ಓಕೆ, ಏನಪ್ಪ? ಓಕೆ. ಸೊ ಮೊದಲು ಗುಣಾಕಾರ ಮಾಡಿದ್ವಿ, 28 ಸೇರಿಸ್ಬೇಕು ನಾವೀಗ. ಈಗ ಸಂಕಲನ ಮಾಡೋಣ. ಈಗ 1 + 8 9, 2 + 3 5, 3 1. ಇದೇ ಉತ್ತರ. ಕರೆಕ್ಟ್ ಇದೆಯಾ? ತಪ್ಪಿದೆಯಾ? ಕರೆಕ್ಟ್ ಇದೆಯಾ? ತಪ್ಪಿದೆಯಾ? ತಪ್ಪಿದೆಯಾ? ಕರೆಕ್ಟ್ ಇದೆಯಾ? ಹಾಂ. 1ಕ್ಕೆ 8 ಸೇರಿಸಿದ್ರೆ 9, 1ಕ್ಕೆ 2 ಸೇರಿಸಿದ್ರೆ 3. ಇಲ್ಲೂ 2 3 ಇದ್ದಾವೆ, ಆ 3 ಬರೀಬೇಕು ನಾನು. ಈಗ ಕರೆಕ್ಟ್ ಆಯ್ತು ನೋಡಿ. ಸರಿನಾ ಮಕ್ಕಳೇ? ಅರ್ಥ ಆಯ್ತಾ ಹೇಗೆ ಮಾಡೋದು ಅಂತ? ನೆನ್ನೆ ಮಾಡಿದ ಲೆಕ್ಕನೇ ಪದ ರೂಪದಲ್ಲಿ ಕೊಟ್ಟಿದ್ದೀವಿ ಅಷ್ಟೇ ನಾವು. ನೆನ್ನೆ ಯಾವ ರೀತಿ ಲೆಕ್ಕ ಮಾಡಿದ್ವಿ ನಾವು? ಈ ರೀತಿ ಲೆಕ್ಕ ಮಾಡಿದ್ವಿ. ಮುಂಚೆನೇ ಕೊಟ್ಬಿಡ್ತಿದ್ವಿ. ಭಾಜ್ಯ = ಇಷ್ಟು, ಭಾಜಕ = ಇಷ್ಟು, ಭಾಗಲಬ್ಧ ಏನು, ಶೇಷ ಇಷ್ಟು ಅಂತ ಹೇಳ್ಕೊಟ್ಬಿಟ್ಟು ಅದೇ ಸೂತ್ರದಲ್ಲಿ ಆ ಮೌಲ್ಯಗಳನ್ನು ಹಾಕಿ ಮಾಡ್ತಿದ್ವಿ. ಎಸ್. ಈಗೇನು ಮಾಡ್ತಾಯಿದ್ದೀವಿ? ಅದೇ ಪ್ರಶ್ನೆನ ಪದಗಳ ರೂಪದಲ್ಲಿ ಕೊಟ್ಟಿದ್ದೀವಿ. ಅಷ್ಟೇ ವ್ಯತ್ಯಾಸ, ಏನು ವ್ಯತ್ಯಾಸ ಇಲ್ಲ. ಒಂದು ಭಾಗಕಾರದ ಪ್ರಶ್ನೆಯಲ್ಲಿ ಭಾಜಕ ಎಷ್ಟಿದೆ, ಭಾಗಲಬ್ಧ ಎಷ್ಟಿದೆ, ಶೇಷ ಎಷ್ಟಿದೆ, ಹಾಗಾದರೆ ಭಾಜ್ಯ ಎಷ್ಟು? ಈ ರೀತಿ ಪ್ರಶ್ನೆ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ನಾವು? ಏನಪ್ಪ ತಡಿಬೇಕಾ? ಸರಿ, ಬರೆದಿಲ್ಲ ಅಂದರೆ ಬರ್ಕೊಂಬಿಡ್ರಿ. ಬ್ಲೂ ಇಂಕ್ ಬಳಸಪ್ಪ, ಬ್ಲೂ ಇಂಕ್ ಬಳಸು. ಪ್ರಶ್ನೆಗೆ ರೆಡ್ ಇಂಕ್ ಬಳಸಬೇಕು, ಉತ್ತರಕ್ಕೆ ನೀಲಿ ಬಣ್ಣದ ಪೆನ್ ಬಳಸಬೇಕು. ಹಾಂ, ಯಾರು? ನೀನಾ? ಇಲ್ಲ, ನಂತರ ಇಂಕ್ ಚೇಂಜ್ ಮಾಡಬೇಡ. ನನ್ನ ಸ್ಟೆಪ್ಸ್ ಗೊತ್ತಾಗಲಿ ಅಂತ ಇಂಕ್ ಚೇಂಜ್ ಮಾಡ್ತೇನೆ ಅಲ್ಲಿ. ನಾನು ಇಂಕ್ ಚೇಂಜ್ ಮಾಡೋ ಉದ್ದೇಶ ಬೇರೆ ಇದೆ. ನೀವು ಇದನ್ನು ರೆಡ್ ಇಂಕಲ್ಲಿ ಬರ್ಕೊಟ್ಟಿರ್ಬೇಕಾರೆ ಈ ಒಂದು ಭಾಗನ, ಮೊದಲನೇ ಲೈನ್ನ, ನಂತರ ಇರೋದೆಲ್ಲ ಬ್ಲೂ ಇಂಕಲ್ಲಿ ಬರ್ಕೊಳ್ರಿ. ಹಾಗಾದರೂ ಚೆನ್ನಾಗಿ ಕಾಣುತ್ತದು. ಆಯಿತಾ? ನಾನು ರೆಡ್ ಬ್ಲೂ ಮಾಡೋದು ಬೇರೆ ಉದ್ದೇಶಕ್ಕಲ್ಲಿ. ಮುಂದಿನ ಪ್ರಶ್ನೆ. ಚಲೋ, ಓಕೆ. ಇಲ್ಲೊಂದು ನೋಡ್ರಿ, ಅದೇ ಥರ ಪ್ರಶ್ನೆ ಇದೆ, ನೀವು ಮಾಡ್ಬೇಕು ಮಕ್ಕಳೇ. ಒಂದು ಸಂಖ್ಯೆಯನ್ನು 27ರಿಂದ ಭಾಗಿಸಿದಾಗ 381 ಭಾಗಲಬ್ಧವಾಗಿ ಮತ್ತು 26 ಶೇಷವಾಗಿ ನೀಡುತ್ತದೆ. ಹಾಗಾದರೆ ಆ ಸಂಖ್ಯೆ ಯಾವುದು? ಏನು ಕೇಳಿದ್ದಾರೆ? ಏನು ಕಂಡುಹಿಡಿಬೇಕಂತ ಹೇಳ್ಯಾರೆ? ಅಲ್ಲ, ಎಕ್ಸ್ ಅಂತ ಹಾಕೊಂಡು ಮಾಡ್ತೀಯ ಲೆಕ್ಕ, ಗೊತ್ತು ನನಗೆ. ನಾವು ಕಂಡುಹಿಡಿಬೇಕಾಗಿರೋದು ಶೇಷನ? ನಾವು ಕಂಡುಹಿಡಿಬೇಕಾಗಿರೋದು ಭಾಗಲಬ್ಧನ?
ಯಾರು ಹೇಳಿದ್ದು ಭಾಜ್ಯ ಅಂತ? ಹೆಂಗಮ್ಮ ಭಾಜ್ಯ? ನಾವು ಕಂಡುಹಿಡಿಬೇಕಾಗಿರೋದು ಭಾಜಕನ ಭಾಜ್ಯನ ಏನು? ಹಾಂ, ಏನಂತ ಹೇಳಿದರೆ ಒಂದು ಸಂಖ್ಯೆಯನ್ನು 27ರಿಂದ ಭಾಗಿಸಿದಾಗ ಯಾವುದೋ ಒಂದು ಸಂಖ್ಯೆ ಇದೆ, ಅದನ್ನು ಯಾವುದರಿಂದ ಭಾಗಿಸ್ತಿದ್ದೀವಿ? 27ರಿಂದ ಭಾಗಿಸ್ತಿದ್ದೀವಂತೆ. ಇದೇನು ಮತ್ತೆ ಇದಕ್ಕೆ ಏನಂತೀವಿ ನಾವು? ಅದು ಆಯಿತು ಎಕ್ಸು, ಇದಕ್ಕೇನು ಹೆಸರು ಭಾಗಕಾರದಲ್ಲಿ? ಭಾಜ್ಯ ಭಾಜಕ, ಹೌದು ತಾನೇ? ನಾವು ಯಾರನ್ನು ಕಂಡುಹಿಡಬೇಕಾಗಿರೋದು ಈಗ? ಭಾಜ್ಯ, ಹೌದಲ್ಲ? ಒಂದು ಸಂಖ್ಯೆ ಇದೆ, ಭಾಜ್ಯವನ್ನು ಯಾವುದರಿಂದ ಭಾಗಿಸ್ತೀರಾ? ಭಾಜಕದಿಂದ ಭಾಗಿಸ್ತೀರಲ್ವಾ? ಭಾಜಕ ಎಷ್ಟಿದೆ? 27ರಿಂದ ಭಾಗಿಸಿದಾಗ, ಒಂದು ಸಂಖ್ಯೆಯನ್ನು 27ರಿಂದ ಭಾಗಿಸಿದಾಗ 381 ಭಾಗಲಬ್ಧ ಎಷ್ಟಿದೆ ಅಂತೆ? 381 ಭಾಗಲಬ್ಧ ಅಂತೆ. ಮತ್ತು 26 ಶೇಷವಾಗಿ, 26 ಶೇಷ. ಸೊ ಈ ಥರ ಬರ್ತಾ ಇದೆ. ಹಾಗಾದರೆ ಆ ಸಂಖ್ಯೆ ಯಾವುದು? ಎಕ್ಸ್ ಅಂದರೆ ಭಾಜ್ಯ. ನಾವಿಲ್ಲಿ ಕಂಡುಹಿಡಿಬೇಕಾಗಿರೋದು ಸಹ ಭಾಜ್ಯ. ಸೊ ಇದು ಮಾಡೋದು ಗೊತ್ತಿದೆ ಮಕ್ಕಳೇ ನಿಮಗೆ? ಇದು ಮಾಡೋದು ಗೊತ್ತಿದೆ? ಮಾಡೋಣ. ಎಕ್ಸ್ ಇಸ್ ಈಕ್ವಲ್ ಟು, ಇದನ್ನ ಇಲ್ಲಿಂದ ಡೈರೆಕ್ಟ್ ನಾನು ಗುಣಿಸ್ತೀನಿ, ನೋಡ್ತೀರಾ? ಇದನ್ನು ಆ ಕಡೆ ಹಾಕೊಂಡ್ರು ಇಲ್ಲಿಂದ ಗುಣಿಸ್ಕೊಂಬರ್ಬೇಕು ತಾನೆ? ಎಡಗಡೆಯಿಂದ? ಇಲ್ಲ, ಗೊತ್ತಾಗ್ತಿಲ್ವಾ? ಬೇಡ, ಕನ್ಫ್ಯೂಷನ್ ಬೇಡ. ಅದಲು ಬದಲು ಮಾಡಿಬಿಡ್ತೀನಿ ಮೊದಲು. ಅದಲು ಬದಲು ಮಾಡಿಬಿಡ್ತೀನಿ. ಎಕ್ಸ್ನ ಬೆಲೆ ಏನು ಬರುತ್ತೆ? 27 ಅಂದರೆ 27ಕ್ಕೆ 7 ದಶಕ 2. 27 ಎಂಟ್ಲೆ 216ಪ್ಪ. 216 ಪ್ಲಸ್ 2 218ಕ್ಕೆ 8 ದಶಕ 21. 27 ಮೂರಲೆ 50 ಅಲ್ಲ 80 81 ಪ್ಲಸ್ 21 81 ಪ್ಲಸ್ 21 102. ಉತ್ತರ ಬಂತ ಮಕ್ಕಳೇ? ಪ್ಲಸ್ 26 ಇದೆ, ಅದನ್ನು ಸಹ ಕೂಡಿಸ್ಬೇಕು ನಾವು. ಎಕ್ಸ್ ಇಸ್ ಈಕ್ವಲ್ ಟು 7ಕ್ಕೆ 6 ಕೂಡಿಸಿದ್ರೆ 13ಕ್ಕೆ 3 ದಶಕ 1, 13ಕ್ಕೆ 3 ದಶಕ 1, 1 8 9 9ಕ್ಕೆ 2 ಕೂಡಿಸಿದ್ರೆ 11ಕ್ಕೆ 1 ದಶಕ 1, 1 ಪ್ಲಸ್ 2 3, 10ಕ್ಕೆ 10. ಡನ್? ಮುಗೀತ್ರಾ? ನಿಮಗೆ ಕೊಟ್ಟರೆ ಮಾಡೋಕ್ಕೆ ಬರುತ್ತಲ್ಲ ಮಕ್ಕಳೇ? ಮಾಡ್ತೀರಿ ಎಲ್ಲರೂ? ನೋಡೋಣ. ಸುಭಾಷ್ ಕೆಮ್ಮು ಮಾಡ್ಕೊಂಬಿಟ್ಟಿದ್ಯಲ್ಲಪ್ಪ. ಇದು ಕಚ್ಚಾ ಕೆಲಸಪ್ಪ, ಮತ್ತೆ ಇದು ಕಚ್ಚಾ ಕೆಲಸ. ಪ್ರತೀಕ್ ಆಯ್ತಾ? ಮುಂದಿನ ಪ್ರಶ್ನೆ ಅದೇ ರೀತಿ ಪ್ರಶ್ನೆ ಇದೆ ನೋಡಿ. ಒಂದು ಭಾಗಾಕಾರದ ಪ್ರಶ್ನೆಯಲ್ಲಿ ಭಾಜ್ಯವು 840, ಭಾಗಲಬ್ಧ 29, ಶೇಷ 28 ಆಗಿದ್ದರೆ ಭಾಜಕವು ಎಷ್ಟಾಗಿರುತ್ತದೆ? ಏನು ಕಂಡಿರ್ಬೇಕು ನಾವು? ಭಾಜಕ. ಎಲ್ಲಿದೆ ಭಾಜಕ? ಇಲ್ಲಿದೆ. ಅದನ್ನು ನಮಗೆ ಯಾವುದರ ಮೌಲ್ಯ ಗೊತ್ತಿಲ್ಲ, ಯಾವುದರ ಮೌಲ್ಯ ನಾವು ಕಂಡುಹಿಡಿಯಕ್ಕೆ ಹೋಗ್ತಾ ಇದ್ದೀವಿ, ಅದನ್ನು ನಾವು ಏನಂತ ಬರಿತೇವೆ? ಏನಂತ ಬರಿತೀವಿ? ಎಕ್ಸ್ ಅಂತ ಬರಿತೀವಿ. ಭಾಜ್ಯ ಎಷ್ಟಿದೆಯಪ್ಪ? ಥ್ಯಾಂಕ್ ಯು, 840. ಭಾಗಲಬ್ಧ ಎಷ್ಟಿದೆಯಪ್ಪ? ಭಾಗಲಬ್ಧ ಎಷ್ಟಿದೆಯಪ್ಪ? 29 ಅಲ್ಲಿದೆ, ಕರೆಕ್ಟ್. ಮತ್ತು ಶೇಷ ಎಷ್ಟಿದೆಯಪ್ಪ? 28. ಫ್ಯಾಂಟಾಸ್ಟಿಕ್. ಸೊ ನಾವೇನು ಮಾಡಬೇಕು? ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಆಯಾ ಮೌಲ್ಯಗಳನ್ನು ಆಯಾ ಸ್ಥಾನಕ್ಕೆ ಅನುಗುಣವಾಗಿ ನಾವು ಬರೆದಿದ್ದೀವಿ. ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ, ಸೂತ್ರ ಗೊತ್ತಿದೆ, ಸೂತ್ರ ಅನುಸಾರ ಬರೆದಿದ್ದೀವಿ. ಈಗ ನಾವು ಮುಂದೆ ಏನು ಮಾಡಬೇಕು? ಎಕ್ಸ್ನ ಬೆಲೆ ಕಂಡುಹಿಡಿಬೇಕು ಅಷ್ಟೇ. ಮಾಡ್ತೀರಾ? ಎಕ್ಸ್ನ ಬೆಲೆ ಕಂಡುಹಿಡೀರಿ. ಇದನ್ನೇನಂತ ಬರಿಬೋದು ಅಂತ ಹೇಳಿದ್ದೆ ನನ್ನ ಮಕ್ಕಳೇ? ಇದನ್ನೇನಂತ ಬರಿಬೋದು? 840 ಇಸ್ ಈಕ್ವಲ್ ಟು 29 ಎಕ್ಸ್. ಮದನ್, ಎಕ್ಸ್ ಇಂಟು 29 ನಾನೇನಂತ ಬರಿಬೋದು? 29 ಎಕ್ಸ್. ಮಕ್ಕಳೇ ಏನು ಗೊತ್ತಾ, ನನಗೆ ಗೊತ್ತು ಭಾಳ ಜನ ಈ ಥರ ಕೇಳ್ತಿದ್ದೀರಾ, ಸರ್ ಇದನ್ನು ಎಕ್ಸ್ 29 ಅಂತ ಬರಿಬೋದಲ್ಲ? ಸರ್ ಇದನ್ನು ಎಕ್ಸ್ ಇಂಟು 29 ಅಂದರೆ ಇಂಟು ಇದ್ರು ಒಂದು ಇಲ್ಲಿದ್ರು ಒಂದು, ಈ ಎಕ್ಸ್ 29 ಅಂತ ಬರಿಬೋದಲ್ವಾ? ರೂಢಿಯಲ್ಲಿ ಇರೋ ಬಳಕೆಯಲ್ಲಿರುವ ಪದ್ಧತಿ ಏನಪ್ಪ ಅಂದರೆ, ಮೊದಲು ಸಂಖ್ಯೆ ಬರಬೇಕು, ಆಮೇಲೆ ಇಂಗ್ಲೀಷ್ ಅಕ್ಷರ ಬರಬೇಕು. ಎಲ್ಲ ಕಡೆ ಬಳಸೋದು ಇದನ್ನು, ಆಯಿತಾ? ಎಲ್ಲ ಕಡೆ ನೀವು ಒಂದು ವೇಳೆ ಸೇಬ್ ತಾಂತೀರಲ್ವಾ, 25 ಸೇಬ್ ಅಂತೀರ, ಇಲ್ಲ ಸೇಬ್ 25 ಅಂತೀರ? ಫಸ್ಟ್ ನಂಬರ್ ಹೇಳ್ತೀರಿ, ಆಮೇಲೆ ಸೇಬ್ ಹೇಳ್ತೀರಿ.
ಹಾಂ 4 ಪೆನ್ ಇದಾವಂತ ಅಂತೀರಾ, ಪೆನ್ ಹಾಕಂದ್ರೆ 4 ಪೆನ್ ಇದ್ದಾವೆ ಅಂತ ಹೇಳ್ತೀರಿ. ಮೊದಲು ಸಂಖ್ಯೆ ಹೇಳ್ತೀರಿ, ಆಮೇಲೆ ಬೇರೆ ವಸ್ತುವಿನ ಹೆಸರು ಹೇಳ್ತೀರಿ. ಹೌದು ತಾನೆ? ಹೌದಲ್ವಾ? ಸೊ ಅದೇ ಥರ ಮೊದಲು ಸಂಖ್ಯೆ ಬರಬೇಕು, ಆಮೇಲೆ ಇಂಗ್ಲೀಷ್ ಅಕ್ಷರ ಬರಬೇಕು. ಸೊ ಏನು ಮಾಡ್ತೀವಿ ನಾವು ಅದಕ್ಕೆ? ಎಕ್ಸ್ 29 ನಾವು ಬದಲು ಏನಂತೀವಿ? 29x. ಸರಿನಾ? 29x ಪ್ಲಸ್ 28. 28 ಎಲ್ಲಿ ಹೋಗುತ್ತೆ? ಈ ಕಡೆ ಬರುತ್ತೆ. ನೋಡ್ರಿ, ಯಾರು ಕವರ್ ಸದ್ದು ಮಾಡ್ತಿದ್ದೀರಿ? ಕವರ್ ಸದ್ದು ಮಾಡಿಬಿಡಿ. ಆ ಥರ ತಪ್ಪಪ್ಪ ಕ್ಲಾಸಿಗೆ ತೊಂದರೆ ಕೊಡ್ತಿದ್ದೀರಿ ನೀವು. ನನ್ನ ಏಕಾಗ್ರತೆಯೂ ಕಳಿತಿದ್ದೀರಿ ನೀವು. ನಿಮ್ಮ ಸುತ್ತ ಇರೋರು ಎಲ್ಲರಿಗೂ ನೀವು ತೊಂದರೆ ಕೊಡ್ತಿದ್ದೀರಿ. ಕ್ಲಾಸಲ್ಲಿ ಕುಂತಾಗ ಭಾಳ ಶಾಂತವಾಗಿ ಕೂರಬೇಕು. ನೀವು ಇವನ್ ಒಂದು ಜಾಮೆಟ್ರಿ ಬಾಕ್ಸ್ ಓಪನ್ ಮಾಡ್ಬೇಕಾದ್ರೂ ಯೋಚನೆ ಮಾಡಬೇಕು. ಆ ಜಾಮೆಟ್ರಿ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಸದ್ದಾಗುತ್ತೆ. ಆ ಸದ್ದಿಂದ ನಿಮ್ಮ ಅಕ್ಕಪಕ್ಕದವ್ರು ಏನು ಮಾಡ್ತಾರೆ? ಕ್ಲಾಸ್ ನೋಡೋದಲ್ಲ, ನಿಮ್ಮನ್ನು ನೋಡ್ತಾರೆ. ಏನು ತೆಗಿತಾ ಇದ್ದಾನೆ ನನ್ನ ಫ್ರೆಂಡ್ ಜಾಮೆಟ್ರಿ ಬಾಕ್ಸಿಂದ, ಎಲ್ಲಿ ಚಾಕ್ಲೇಟ್ ಏನಾರ ತಂದದಾನ ಅಂತ. ಏನಪ್ಪ, ಏನೇ ಆಗಲಿ, ಒಂದು ಪೆನ್ ತೆಗಿಬೇಕಾದ್ರೂ, ಯಾವುದೇ ವಸ್ತುನ ತೆಗಿಬೇಕಾದ್ರೂ ಆದಷ್ಟು ಸದ್ದಿಲ್ದಂಗೆ ತೆಗಿಬೇಕು. ಇನ್ಕ್ಲೂಡಿಂಗ್ ನಿಮ್ಮ ಹಾಳೆ ತಿರುಗಿಸ್ತಿರಲ್ಲ, ಹಾಳೆ ತಿರುಗಿಸ್ಬೇಕಾದ್ರೆ ನಾನು ನೋಡಿದ್ದೀನಿ ಕೆಲವು ಅಬ್ಬಬ್ಬ, ಪ್ರಿಂಟಿಂಗ್ ಪ್ರೆಸ್ಸಲ್ಲ ಅಷ್ಟು ಸೌಂಡ್ ಆಗೋಲ್ಲ, ಅಷ್ಟು ಜೋರಾಗಿ ಹಾಳೆ ತೆಗಿತಾರೆ. ಅವ್ರು ತೆಗಿಯೋ ಸ್ಪೀಡಿಗೆ ಒಂದೊಂದು ಹಾಳೆಗಳು ಹರಿದ ಹೋಗ್ತಾವೆ. ಆ ಬುಕ್ಕಿಗೂ ಗೌರವ ಇಲ್ಲ, ಆ ಪುಸ್ತಕಕ್ಕೂ ಗೌರವ ಇಲ್ಲ. ಸರಸ್ವತಿ ಅದು ಆ ಥರ ಮಾಡಬೇಡ್ರಿ. ಒಂದು ಎನಿವೇಸ್, ಶಬ್ದ ಮಾಡಬಾರ್ದು ಕುಂತಾಗ. ನೀವು ಕುಂತಾಗ ಭಾಳ ಶಾಂತ ರೀತಿಯಲ್ಲಿರಬೇಕು. ರೈಟ್. ಸೊ ಏನು ಹೇಳ್ತಿದ್ದೆಮ್ಮ ಸಿಂಚನ? ಇಂಟು ಬರಿಬೇಕಿತ್ತಲ್ಲ ಇಲ್ಲಿ. ಇಂಟು ಇದ್ರೂ ಒಂದೇ, ಇಲ್ಲದ್ರೂ ಒಂದೇ. ಒಂದು ಸಂಖ್ಯೆ ಮತ್ತು ಒಂದು ಇಂಗ್ಲೀಷ್ ಅಕ್ಷರ, ಒಂದು ಸಂಖ್ಯೆ ಮತ್ತು ಒಂದು ಇಂಗ್ಲೀಷ್ ಅಕ್ಷರದ ನಡುವೆ ಇಂಟು ಹಾಕಿದ್ರೂ ಒಂದೇ, ಹಾಕದಿದ್ರೂ ಒಂದೇ. ಈಗ 840 ಪ್ಲಸ್ ಇದೆ, ನಾವು ಹಾಕಿದ್ರು ಒಂದೇ, ಹಾಕದಿದ್ರು ಒಂದೇ. ಹೌದಾ? ಹೇಳಿದ್ವೇ ಇಲ್ಲ ಮುಂಚೆ. ರೂಢಿಯಲ್ಲಿರೋದೇನಪ್ಪ ಅಂದರೆ, ಒಂದು ಸಂಖ್ಯೆ ಮತ್ತು ಒಂದು ಇಂಗ್ಲೀಷ್ ಅಕ್ಷರ ಆ ಥರ ಏನಾರು ಬಂತಪ್ಪ ಅಂದರೆ ಅದ್ರ ಮಧ್ಯೆ ಯಾವಾಗಲೂ ಇಂಟು ಇರುತ್ತೆ. ಸೊ ಇಂಟು ಬಂದರೂ ಒಂದೇ, ಬರದೇ ಇದ್ದರೂ ಒಂದೇ. ಸರಿನಾ? ಸೊ 29x ಅಂತ ಓದ್ಬೋದು. ಅದನ್ನು x 29 ಅಂತ ಬರೆಯೋಕ್ಕೆ ಬರಲ್ಲ, ಯಾಕಂದರೆ ಅದು ಮತ್ತು ಇನ್ನೊಂದು ರೂಢಿಯಲ್ಲಿ ಏನಿದೆ, ಮೊದಲು ಸಂಖ್ಯೆ ಆಮೇಲೆ ಇಂಗ್ಲೀಷ್ ಅಕ್ಷರ. ಸರಿನಾ? 29x. ಈಗ 28 ಎಲ್ಲಿ ಹೋಗುತ್ತೆ? ಈ ಕಡೆ ಬರುತ್ತೆ. ಪ್ಲಸ್ 28 ಇದ್ದದ್ದು ಏನಾಗುತ್ತೆ ಈ ಕಡೆ ಬಂದರೆ? 840 ಮೈನಸ್ 28 ಈಸ್ ಈಕ್ವಲ್ ಟು 29x. ಇದು ಎಷ್ಟಾಗುತ್ತಪ್ಪ? 812 ಆಗುತ್ತಾ? 812 ಈಸ್ ಈಕ್ವಲ್ ಟು 29x. ಈಗ 29 ಏನು ಮಾಡ್ತೀನಿ ನಾನು? ಎಕ್ಸ್ನ ಒಂಟಿ ಮಾಡ್ಬೇಕೀಗ. 29 ತಗೊಂಬರ್ತೀನಿ ಇಲ್ಲಿ ಕೆಳಗೆ. ಸುಷ್ಮಿತಾ, ಸಿಂಚನ, 29 ನಾನೇನು ಮಾಡ್ತೀನಿ? 29 ಏನು ಮಾಡ್ತೀನಿ? ಕೆಳಗೆ ಹೋಗುತ್ತೆ. ನೆನಪಿದೆಯಲ್ಲಮ್ಮ? 29 ಎಲ್ಲಿ ಹೋಗುತ್ತೆ? ಕೆಳಗೆ ಹೋಗುತ್ತೆ. ಅದು ಕೆಳಗೆ ಹೋಯ್ತು ಅಂದರೆ ಇಲ್ಲಿ ಎಕ್ಸ್ ಏನಾಗುತ್ತೆ? ಅಯ್ಯಯ್ಯೋ, ಹಾಂ ಕಿವಿಗಳಾಗ್ಬಿಟ್ವಲ್ಲ ಎರಡವು. ಓಕೆ, ಎಕ್ಸ್ ಒಂಟಿ ಆಯಿತು. ಇದು ಕೆಳಗೆ ಹೋಯ್ತು ಅಂದರೆ ಏನಾಗುತ್ತೆ? ಭಾಗಾಕಾರ ಮಾಡಬೇಕು. ನೆನಪಿದೆ ಅಲ್ವಾ ಮಕ್ಕಳೇ? ಭೈರವಿ, ಹಾಂ ಸ್ನೇಹ. ಸೊ ಈಗ ಭಾಗಾಕಾರ ಮಾಡ್ಬೇಕು ನಾವು. 812ನ 29ರಿಂದ ಭಾಗಾಕಾರ ಮಾಡೋಣ. 812ನ 29ರಿಂದ ಭಾಗಾಕಾರ ಮಾಡೋಣ ಮಕ್ಕಳೇ. ಏನಾಗುತ್ತೆ? ಹಲೋ, 29 ಎಷ್ಟಲೇ? 29 2 58. ಸೊ ಏನಾಗುತ್ತೆ? 11ರಲ್ಲಿ 8 ಹೋದರೆ 3, 7ರಲ್ಲಿ 5 ಹೋದರೆ 2, 2ಕ್ಕೆ 2 ಕೆಳಗೆ ಬರುತ್ತೆ. 29 8 232. ವೆರಿ ಗುಡ್. 29 8 232. ಶೇಷ 0. ನೋಡಿ ಮಕ್ಕಳೇ, 30 ತನಕ ಯಾರು ಮಗ್ಗಿ ಕಲ್ತಿದ್ದೀರಾ ಅವರಿಗೆ ಸುಲಭ ಆಗ್ತದೆ. ಏನಮ್ಮ? ಶೇಷ 28 ಬರಬೇಕಿತ್ತಲ್ಲ ಸರ್. ಇಲ್ಲಿ ಶೇಷ 0 ಹೆಂಗೆ ಬಂತು? ನಾವು ಇಲ್ಲಿ ಶೇಷ 28 ಹಾಕಿದ್ದೀವಲ್ಲ, ಇದನ್ನು ಕಳೆದ್ವಲ್ಲ, ಇಲ್ಲಿ ಮೈನಸ್ ಮಾಡಿದ್ದೀವಲ್ಲ, ಮುಂಚೆನೇ ಕಳೆದು ಬಿಟ್ಟಿದ್ದೀವಿ. ಹೌದಾ? ಸೊ ಹಾಗಾಗಿ ಬರೋದಲ್ಲ. ಇದೇ ಬೇರೆ ಲೆಕ್ಕ. ಸೊ ಅಲ್ಲೇನು ಬಂತಪ್ಪ? ಭಾಗಲಬ್ಧ 28 ಬಂತು. ಅಲ್ಲಿಗೆ ಎಕ್ಸ್ನ ಬೆಲೆ ಏನಾಗುತ್ತೆ? 28 ಆಗುತ್ತೆ. ಓಕೆ, 28 ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಬರ್ಕೊಂತೀರಾ? ಬರ್ಕೊಂಡಿಲ್ಲ ಅಂದರೆ ಬರ್ಕೊಂಬಿಡ್ರಿ.
ಮುಂದಿನ ಪ್ರಶ್ನೆ ಮಕ್ಕಳೇ. ಚಲೋ, ಮುಂದಿನ ಪ್ರಶ್ನೆ. ಒಂದು ಭಾಗಾಕಾರದಲ್ಲಿ ಭಾಜಕ 8, ಭಾಗಲಬ್ಧವು 497 ಹಾಗೂ ಶೇಷ 7 ಆದರೆ ಭಾಜ್ಯವನ್ನು ಕಂಡುಹಿಡಿಯಿರಿ. ಏನು ಕಂಡುಹಿಡಿಬೇಕಿಲ್ಲ ನಾವು? ಏನು ಕಂಡುಹಿಡಿಬೇಕು ನಾವು? ಭಾಜ್ಯ. ಭಾಜ್ಯ ಎಲ್ಲಿದೆ? ಇಲ್ಲಿದೆ. ಭಾಜ್ಯ ಏನು? ನಾವು ಯಾವ ವಿಷಯವನ್ನು ಕಂಡುಹಿಡಿತಿರ್ತೀವಿ ಅದನ್ನು ಏನಂತ ಕರಿತೀವಿ? ಎಕ್ಸ್ ಅಂತ ಕರೆದು ಬಿಡ್ತೀವಿ ಅಷ್ಟೇ. ಅರ್ಥ ಆಯ್ತಾ? ಸೂತ್ರ ಗೊತ್ತಿದೆ. ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಸೊ ಭಾಜಕ ಕೊಟ್ಟಿದ್ದಾರೆ. ಎಲ್ಲಪ್ಪ ಎಷ್ಟು ಕೊಟ್ಟಿದ್ದಾರೆ ಭಾಜಕ? ಎಲ್ಲಪ್ಪರ ನೀವು 8 ಕೊಟ್ಟಿದ್ದಾರೆ. ಭಾಗಲಬ್ಧ ಎಷ್ಟು ಕೊಟ್ಟಿದ್ದಾರಪ್ಪ? 497. ಶೇಷ 7. ಹಾಂ, ಈಗ ಎಕ್ಸ್ನ ಬೆಲೆ ಕಂಡುಹಿಡಿಬೇಕು. ನೇರ ಪ್ರಶ್ನೆ. ಕಡಿಮೆ ಅಂಕಿ ಇರೋದನ್ನ ನಾನು ಬಲಗಡೆ ಬರ್ಕೊತೀನಿ, ಹೌದಾ? 8 8 ಪ್ಲಸ್ 7. 8 7 56 6 ದಶಕ 5. 8 9 72 ಪ್ಲಸ್ 5 77 7 ದಶಕ 7. 8 4 32 32 ಪ್ಲಸ್ 7 39 ಪ್ಲಸ್ ಇನ್ನೂ 7 ಇದೆ. ಅದನ್ನು ಕೂಡಿಸ್ಬಿಟ್ರೆ ಏನು ಸಿಗುತ್ತೆ? 3983 ಸಿಗುತ್ತೆ. ಆಮ್ ಐ ರೈಟ್? ಬೇಕಾದ್ರೆ ಕೂಡಿಸ್ತೀರಾ ಅಂದರೆ ಕೂಡಿಸ್ ನೋಡ್ರಿ. ನೋಡ್ರಪ್ಪ, ಯಾರ್ಯಾರು ಮಕ್ಳಿಗೆ ಶೀತ ಆಗಿದೆ, ಶೀತ ಕೆಮ್ಮು ಯಾರಿಗಾಗಿದೆ, ಬಿಸಿನೀರು ತಗೊಳ್ರಿ ಮೇಲಿಂದ. ಮಳೆಗಾಲ ಬೇರೆ. ಏನಪ್ಪ? ಮಳೆಗಾಲ ಹೌದು. ಜೋರಾಗಿ ಮಾತಾಡು ಹಾಲಿಶ್. ಮಳೆಗಾಲ ಶುರು ಆಗಿದೆಯಪ್ಪ, ಜೂನ್ ತಿಂಗಳಿಂದಲೇ ಶುರು ಆಗ್ಬಿಡುತ್ತೆ. ಹಾಂ, ನಮಗೆ ಹಿಂದೆಲ್ಲ ಮೇ 15ರಿಂದನೇ ಶುರು ಆಗ್ಬಿಡ್ತಿತ್ತು ಮಳೆಗಾಲ. ಇತ್ತೀಚೆಗೆ ಮಳೆನೇ ಇಲ್ದಂಗೆ ಆಗ್ಬಿಡುತ್ತೆ. ನಾವು ಸಣ್ಣರಿದ್ದಾಗ ಇರ್ತಿತ್ತು ಮಳೆ, 15 ದಿನ ಹಂಗೆ ಹಿಡ್ಕೊಂಡಿರ್ತಿತ್ತು, ಜೀ 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 ಅಂತ. ಆವಾಗ ಒಂದು ಸರಿ ಹಾಂ ಹಿಂದೆ. ಈಗ ಆಗ್ತಿರೋ ಮಳೆಗಳು ಅತಿವೃಷ್ಟಿ ಮಳೆಗಳು. ಅವು ಅತಿವೃಷ್ಟಿ ಗೊತ್ತಾ ಏನಂತ? ಅನಾವೃಷ್ಟಿ, ಅತಿವೃಷ್ಟಿ ಪದಗಳು ಗೊತ್ತಾ? ಅಲ್ಲ, ಅದು ಕೃತಕ ಮಳೆ. ಅದು ದುಬೈಯಲ್ಲಾಗಿದ್ದದು ಕೃತಕ ಮಳೆ. ದುಬೈಯಲ್ಲಿ ಮಾಡಿತ್ತಿದ್ರು. ವಿಮಾನದಲ್ಲಿ ಹೋಗಿ ಮೇಲೋಗ್ಬಿಟ್ಟು ಸಿಲ್ವರ್ ಅಯೋಡೈಡ್ ಅಂತ ಒಂದು ಉಪ್ಪು ಬರ್ತತೆ. ಆ ಉಪ್ಪಲ್ಲಿ ಬೆಳ್ಳಿ ಮಿಕ್ಸ್ ಮಾಡಿರ್ತಾರೆ. ಸಿಲ್ವರ್ ಉಪ್ಪದು. ಅದನ್ನು ತಗೊಂಡೋಗಿ ಆಕಾಶದಲ್ಲಿ ಮೋಡಗಳಿದ್ದಾಗ ಆ ಮೋಡಕ್ಕೆ ಹಾಕ್ತಾರೆ. ಆ ಉಪ್ಪೆಲ್ಲ ಏನು ಮಾಡ್ತತೆ? ಉಪ್ಪು ನೀರನ್ನೆಲ್ಲ ಎಳ್ಕೊಂತತೆ. ನೀರೇನಾಗುತ್ತೆ? ನೀರಿನ ಹನಿ ದೊಡ್ಡದಾತ. ನೀರಿನ ಹನಿ ದೊಡ್ಡದಾದಾಗ ಏನಾಗುತ್ತೆ? ತೂಕ ಜಾಸ್ತಿಯಾಗಿ ಭಾರವಾಗಿ ಬಿದ್ದುಬಿಡುತ್ತೆ ಮಳೆಯಾಗಿ. ಅದು ಬೀಳೋದೇ ನಮಗೆ ಮಳೆ ಅನಿಸುತ್ತೆ. ಅದು ಕೃತಕ ಮಳೆ. ಅದು ದುಬೈಯಲ್ಲಾಗಿದ್ದದು. ಮೊನ್ನೆ ಪೇಪರಲ್ಲೆಲ್ಲ ನ್ಯೂಸ್ ಚಾನಲಲ್ಲೆಲ್ಲ ಭಾಳ ಬಂದಿತ್ತು. ಅತಿವೃಷ್ಟಿ ಅಂದರೆ ಭಾಳ ಯಥೇಚ್ಛವಾಗಿ ಆಗುತ್ತಲ್ಲ, ಅದಕ್ಕೆ ಅತಿವೃಷ್ಟಿ ಅಂತೀವಿ. ಅನಾವೃಷ್ಟಿ ಅಂದರೆ ಏನೂ ಆಗೋದಿಲ್ಲಲ್ಲ, ಅದಕ್ಕೆ ನಾವು ಅನಾವೃಷ್ಟಿ ಅಂತೀವಿ. ಆಯಿತಾ? ಸೊ ಇತ್ತೀಚೆಗೆ ಬರ್ತಾ ಇದ್ದಾವಲ್ಲ ಮಳೆಗಳು, ಅತಿವೃಷ್ಟಿ ಮಳೆಗಳು. ಮಳೆ ಆಗುತ್ತೆ. ಈಗ ನಿಮ್ಮ ಮನೆಗೆ ನೀರು ಬರುತ್ತಾ? ನಿಮ್ಮೆಲ್ಲರ ಮನೆಯಲ್ಲೂ ನೀರು ಬರುತ್ತಲ್ವಾ? ಸೊ ಒಂದು ದಿನಕ್ಕೆ ಇಷ್ಟು ನೀರು ಬೇಕಲ್ವ ನಿಮಗೆ? ಒಂದು ಸ್ವಲ್ಪ ನೀರು ಬೇಕಾಗಿರುತ್ತೆ, ಹೌದಾ? ಇಲ್ಲ, ಒಂದು ವಾರಕ್ಕಾಗೋಷ್ಟು ನೀರು ಒಂದೇ ದಿನ ತಗೊಬೇಕು ನೀವು. ನಾವು ಬಿಡ್ತೀವಿ ನೀರು ನಿಮ್ಮ ಮನೆಗೆ. ಏನಾಗುತ್ತೆ? ನಿಮ್ಮ ಮನೇಲಿರೋ ಎಲ್ಲ ಕೊಡಪಾನಗಳು, ಎಲ್ಲ ಡ್ರಮ್ಮು ಮತ್ತು ಬಕೆಟ್ಗಳು, ಚಂಬು, ಲೋಟ, ತಟ್ಟೆ, ಮತ್ತಿನ್ನು ಬೀರಲ್ಲೂ ನೀರು ತುಂಬಿಸಿಡ್ತೀರಾ? ಗಾಡ್ರೇಜಲ್ಲೂ ನೀರು ತುಂಬಿಸಿಡೋಕ್ಕಾಗುತ್ತಾ? ಇರೋದಿಲ್ಲ. ನೀವು ಏನೇನು ಸಾಧ್ಯನೋ ಎಲ್ಲ ಬಾಟ್ಲು ಎಲ್ಲ ಪ್ರತಿಯೊಂದು ತುಂಬಿಸಿಟ್ರು ಸಹ ಏನಾಗುತ್ತೆ? ಇನ್ನೂ ನೀರು ಉಕ್ಕಿ ಹರಿಯುತ್ತೆ. ಮತ್ತು ನೀವು ನೀರಿನಾಗ ನಿಂತ್ಕೊಂಡಿರ್ತೀರಿ ಮನೆಯೊಳಗೆ. ಅಷ್ಟು ನೀರು ಬಿಟ್ಬಿಟ್ರೆ ಒಂದೇ ದಿನ. ಒಂದು ವಾರಕ್ಕಾಗಷ್ಟು ಒಂದೇ ದಿನಕ್ಕೆ ಬಿಟ್ಟರೆ ಕಷ್ಟ ಆಗುತ್ತಲ್ವಾ? ಒಂದು ತಿಂಗಳಿಗಾಗಷ್ಟು ನೀರು ಒಂದೇ ದಿನ ಬಿಟ್ಟರೆ ಏನಾಗುತ್ತೆ? ಮನೆಯೇ ನೀರು ತುಂಬೋಗುತ್ತೆ. ಹೆಚ್ಚು ಕಮ್ಮಿ ಆದರೆ ಮನೆ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡುತ್ತೆ. ಈಗ ಮಳೆನೂ ಹಂಗೆ ಆಗ್ತಿರೋದು. ಒಂದು ದಿನಕ್ಕೆ 4 ದಿನದ ಮಳೆ ಒಂದೇ ದಿನಕ್ಕಾಗೋದು. ಒಂದು ತಿಂಗಳಿಗಾಗೋ ಮಳೆ ಒಂದೇ ದಿನಕ್ಕಾಗ್ಬಿಡೋದು. 100 ವರ್ಷಕ್ಕಾಗೋ ಮಳೆ ಒಂದೇ ದಿನಕ್ಕಾಗ್ಬಿಟ್ರೆ ಸೊ ಊಹೆ ಮಾಡ್ಕೊಳಕ್ಕೆ ಆಗಲ್ಲ ತಾರೆ ನಾವು ಎಷ್ಟು ಮಳೆ ಆಗುತ್ತಂತ. ಎಷ್ಟು ನೀರು ಒಂದೇ ಸರಿ ಬಂದ್ಬಿಡುತ್ತೆ.
ಎಷ್ಟು ಮಣ್ಣು, ಎಷ್ಟು ಮನೆ ಎಲ್ಲ ಕೊಚ್ಕೊಂಡು ಹೋಗುತ್ತೆ. ಇದು ಅತಿವೃಷ್ಟಿ. ಇದು ಇವಾಗ ಆಗ್ತಾ ಇರೋದು ಇವತ್ತಿನ ಕಾಲದಲ್ಲಿ. ಅದಕ್ಕೆ ಕಾರಣ ಜಾಗತಿಕ ತಾಪಮಾನ ಅಂತ ಹೇಳ್ತಾರೆ. ಮನುಷ್ಯ ಮರಗಳನ್ನೆಲ್ಲ ಕಡಿದು ಈ ರೀತಿ ಮಾಡ್ಕೊಂಬಿಟ್ಟಿದ್ದಾನೆ. ಪರಿಸರದ ಹಾನಿ ಮಾಡಿರೋದಕ್ಕೆ ಅದರ ಪ್ರತಿಫಲವಾಗಿ ಈ ಅತಿವೃಷ್ಟಿಗಳನ್ನು ಮನುಷ್ಯ ಅನುಭವಿಸ್ತಿದ್ದಾನೆ ಅಂತ ಹೇಳ್ತಾರೆ ಪರಿಸರವಾದಿಗಳು ಮತ್ತು ವಿಜ್ಞಾನಿಗಳು. ಎನಿವೇಸ್, ನಾವು ಲೆಕ್ಕಗಳಲ್ಲೂ ಅತಿವೃಷ್ಟಿ ಮಾಡೋಣ. ಈಗ ಬರ್ರಿ, ಅತಿವೃಷ್ಟಿ ಆಗ್ಬೇಕಾ ಲೆಕ್ಕ? ಯಾವುದೂ ಅತಿವೃಷ್ಟಿ ಆಗಬಾರ್ದು, ಸಮತೋಲನ ಇರ್ಬೇಕು ಎಲ್ಲದರಲ್ಲೂ. ನಾವು ಜಾಸ್ತಿ ಲೆಕ್ಕ ಮಾಡೋದು ಬೇಡ, ಆಯಿತಾ? ಮಾಡೋಣ ಬೇಡ, ಯಾವುದೂ ಜಾಸ್ತಿ ಆಗಬಾರ್ದು. ಚೆನ್ನಾಗಿ ಆಟ ಆಡಬೇಕು, ಚೆನ್ನಾಗಿ ಓದಬೇಕು, ಚೆನ್ನಾಗಿ ಉಣಬೇಕು, ಚೆನ್ನಾಗಿ ಮಲಗಬೇಕು, ಎಲ್ಲದನ್ನು ಚೆನ್ನಾಗಿ ಮಾಡಬೇಕು. ಮತ್ತು ಬರೀ ಓದ್ತೀವಿ ತಪ್ಪು, ಬರೀ ಆಟ ಆಡ್ತೀವಿ ತಪ್ಪು, ಬರೀ ಊಟ ಮಾಡ್ತೀರಾ ನನಗೆ ಡುಮ್ಮಕ್ಕೆ ಆಗ್ಬಿಡ್ತೀರ. ಯಾವುದನ್ನು ಹೆಚ್ಚಾಗಿ ಮಾಡಬಾರ್ದು. ಈ ಲೆಕ್ಕ ಮಾಡೋಣ, ರೈಟ್? ಒಂದು ಭಾಗಾಕಾರದ ಪ್ರಶ್ನೆಯಲ್ಲಿ ಭಾಜ್ಯವು 261, ಭಾಜಕವು 14 ಹಾಗೂ ಶೇಷ 9 ಆದರೆ ಭಾಗಲಬ್ಧವನ್ನು ಕಂಡುಹಿಡಿಯಿರಿ. ಏನಾಗುತ್ತೆ ಭಾಗಲಬ್ಧ? ಏನು ಕಂಡುಹಿಡಿಬೇಕಂತ ಹೇಳಿದ್ದಾರೆ? ಭಾಗಲಬ್ಧ ತಾನೇ ಕಂಡುಹಿಡಿಬೇಕಾಗಿರೋದು. ನಾವು ಅದನ್ನೇನಂತ ಬರಿತೀವಿ? ಎಕ್ಸ್ ಅಂತ ಬರೆದು ಬಿಡೋಣ, ಆಯಿತಾ? ಭಾಜ್ಯ ಎಷ್ಟಿದೆ ಮಕ್ಕಳೇ? ಭಾಜ್ಯ 261. ಭಾಜಕ ಎಷ್ಟಿದೆ? 14. ಶೇಷ 9 ಇದೆ. ಶೇಷ ಎಷ್ಟಿದೆ ಮಕ್ಕಳೇ? 9 ಇದೆ. ಈ ಲೆಕ್ಕ ಮಾಡೋಣ, ಸುಲಭ ಇದೆ ನೋಡ್ರಿ. ಏನಾಗುತ್ತೆ? 261 = 14x + 9. ಸುಭಾಷ್, ಬಿಸಿನೀರು ಕುಡಿಬೇಕು ನೀನು, ತಪ್ಪದೆ ಬಿಸಿನೀರು ಕುಡಿ, ಆಯಿತಾ? ಉಲ್ಬಣ ಆಗುತ್ತೆ ನೋಡಿ ಮತ್ತದು. 9 ಎಲ್ಲೋಗುತ್ತೆ? 9 ಈ ಕಡೆ ಬರುತ್ತೆ, ಹೌದಾ? 261 - 9 = 14x. 261ರಲ್ಲಿ 9ನ್ನು ಕಳೆದ್ರೆ ಏನಾಗ್ತದೆ? 252 = 14x. ಈ ಎಕ್ಸ್ನ ಒಂಟಿ ಮಾಡ್ಬೇಕಂದ್ರೆ 14ನ ಯಾವ್ರಿಗೆ ಕಳಿಸ್ಬೇಕು? ನಾನು ಇಲ್ಲಿ ಕಳಿಸ್ಬೇಕಲ್ವ? ಇಲ್ಲಿ ಕೆಳಗೆ 14ನ ತರೋಣ. ಬರಪ್ಪ ಇಲ್ಲಿ 14 ಜಾಣ ಮರಿ. ಈ ಎಕ್ಸ್ನ ಏನು ಮಾಡಬೇಕು? ಅಯ್ಯೋ, ಎಕ್ಸ್ ಯಾವಾಗಲೂ ಒಂದೇ ಕಿವಿ ಸಿಗುತ್ತೆ. ನೆಕ್ಸ್ಟ್ ಟೈಮ್ 2 ಕಿವಿ ಇಡ್ತಾರೆ ತಡ್ರಿ. ಒಂಟಿ ಮಾಡಿದ್ವಾ? 14 ಕೆಳಗೆ ಬಂತಲ್ವಾ? ಭಾಗಾಕಾರ ಮಾಡಿದ್ರೆ ಎಕ್ಸ್ನ ಬೆಲೆ ಸಿಗುತ್ತೆ ನನಗೀಗ, ರೈಟ್? 252 ಭಾಗಾಕಾರ 14. ಭಾಗಾಕಾರ 14. 14 ಒಂದಲೇ 14. ಶೇಷ 11. 2 ಕೆಳ ಬರುತ್ತೆ. 14 × 112. ಶೇಷ ಏನು ಬರುತ್ತೆ ಮಕ್ಕಳೇ? 0. ಸೊ ಎಕ್ಸ್ನ ಬೆಲೆ ಏನು ಬರುತ್ತೆ? 18. ಅಥವಾ ಎಕ್ಸ್ ಅಂದ್ರೆ ಏನು? ಇಲ್ಲಿ ನಮ್ಮ ಅರ್ಥದ ಪ್ರಕಾರ ಭಾಗಲಬ್ಧ. ನಾವು ಕಂಡುಹಿಡಿತಿದ್ದದ್ದು ಎದಕ್ಕೆ? ಭಾಗಲಬ್ಧಕ್ಕೆ. ಸೊ ಎಕ್ಸ್ ಅಂದರೆ ಭಾಗಲಬ್ಧ ಇಲ್ಲಿ 18 ಬರ್ತದೆ. ಮುಂದಿನ ಪ್ರಶ್ನೆ ಮಕ್ಕಳೇ, ಚಲೋ. ಇದು ಕಚ್ಚಾ ಕೆಲಸಪ್ಪ. ಇದು ಕಚ್ಚಾ ಕೆಲಸ, ನೆನಪಿರಲಿ. ಒಂದು ಸಂಖ್ಯೆಯನ್ನು 24ರಿಂದ ಭಾಗಿಸಿದಾಗ, ಯಾವುದರಿಂದ ಭಾಗಿಸಿದೆ? 24ರಿಂದ. ನೋಡ್ರಿ, ನೀವು ಯಾವ ಸಂಖ್ಯೆಯಿಂದ ಭಾಗಿಸ್ತೀರಲ್ಲ ಆ ಸಂಖ್ಯೆಗೆ ಏನಂತ ಕರಿತೀರ? ಭಾಜಕ. ಯಾವುದು ಭಾಗಗೊಳ್ತದಲ್ಲ ಆ ಸಂಖ್ಯೆನ ಏನಂತ ಕರಿತೀರ? ಭಾಜ್ಯ. ಯಾವ ಸಂಖ್ಯೆಯಿಂದ ಭಾಗಿಸ್ತೀರಾ ಅದು ಭಾಜಕ. ಯಾವ ಸಂಖ್ಯೆ ಭಾಗಾಕಾರಗೊಳ್ಳುತ್ತದೆ ಅದು ಭಾಜ್ಯ. ಭಾಜ್ಯವನ್ನು ಯಾರು ಭಾಗಿಸ್ತಾರೆ? ಭಾಜಕ. ಭಾಜ್ಯವನ್ನು ಯಾರು ಭಾಗಿಸ್ತಾರೆ? ಭಾಜಕ. ಅದನ್ನು ಭಾಗಿಸಿದ ಮೇಲೆ ಬರುವ ಉತ್ತರ ಭಾಗಲಬ್ಧ. ಅದನ್ನು ಭಾಗಿಸಿದ ಮೇಲೆ ಬರುವ ಉತ್ತರ ಭಾಗಲಬ್ಧ. ನಿಶೇಷವಾಗಿ ಭಾಗಗೊಳ್ಳದೆ ಇದ್ದರೆ ಕೆಳಗೊಂದು ಶೇಷ ಉಳಿಯುತ್ತೆ, ಅದಕ್ಕೆ ನಾವು ಶೇಷ ಅಂತ ಕರಿತೀವಿ. ಅದು ಸಣ್ಣ ಪಾಪು, ಕಡಿಮೆ ಇರ್ತದೆ ನಂಬರ್, ಅದು ಜಾಸ್ತಿ ಇರೋದಿಲ್ಲ, ಹೌದಿಲ್ಲ? ಕೆಳಗಡೆ ಸ್ವಲ್ಪ ನಂಬರ್ ಉಳಿತದೆ, ಅದು ಅದಕ್ಕೇನಂತೀವಿ ನಾವು? ಶೇಷ. ಎಲ್ಲ ಲೆಕ್ಕದಲ್ಲೂ, ಎಲ್ಲ ಭಾಗಾಕಾರದ ಲೆಕ್ಕದಲ್ಲೂ ಶೇಷ ಉಳಿಯೋದಿಲ್ಲ. ಕೆಲವೊಂದು ಲೆಕ್ಕಗಳಲ್ಲಿ ಶೇಷ ಉಳಿತದೆ. ಏನು ಕಂಡುಹಿಡಿಯಿರಿ ಅಂತ ಹೇಳಿದರೆ, ಒಂದು ಸಂಖ್ಯೆಯನ್ನು 24ರಿಂದ ಭಾಗಿಸಿದಾಗ ಅಂದರೆ ಇದೇನಾಯಿತು? ಭಾಜಕ ಆಯಿತು. ಇದು 434 ಭಾಗಲಬ್ಧ ಹಾಗೂ 23 ಶೇಷ ಉಳಿದರೆ ಭಾಗಿಸಿಕೊಂಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಭಾಗಿಸ್ಕೊಳ್ಳೋ ಸಂಖ್ಯೆ ಏನಂತ ಕರಿತೀವಿ? ಭಾಜ್ಯ ಅಂತ ಕರಿತೀವಿ. ಭಾಗಿಸ್ಕೊಳ್ಳೋ ಸಂಖ್ಯೆಗೆ ಏನಂತ ಕರಿತೀವಿ? ಭಾಜ್ಯ. ಭಾಗಾಕಾರಗೊಳ್ಳುವ ಸಂಖ್ಯೆಗೆ ಏನಂತ ಕರಿತೀವಿ? ಭಾಜ್ಯ. ಭಾಗಾಕಾರ ಮಾಡೋ ಸಂಖ್ಯೆಗೆ ಏನಂತ ಕರಿತೀವಿ? ಭಾಜಕ.
ನೆನಪಿರ್ಬೇಕದು, ರೈಟ್. ಸೊ ಭಾಜ್ಯ ಎಷ್ಟಿದೆಯಪ್ಪ ಇಲ್ಲಿ? ಭಾಜ್ಯ ಕಂಡುಹಿಡಿಬೇಕು ಆ್ಯಕ್ಚುಲಿ. ಎಕ್ಸ್ ಇದೆ, ಭಾಜಕ 24 ಇದೆ, ಭಾಗಲಬ್ಧ 434 ಇದೆ, ಹಾಗೂ ಶೇಷ ಎಷ್ಟಿದೆ ಮಕ್ಕಳೇ? 23. ನೇರ ಲೆಕ್ಕ, ಬಹಳ ಸುಲಭ ಲೆಕ್ಕ. ನನಗಂತೂ ಭಾಳ ಇಷ್ಟ ಆಯ್ತು ಈ ಲೆಕ್ಕ. ನಿಮಗೆ ಇಷ್ಟ ಆಯ್ತಾ? 8 24. ಎಕ್ಸ್ ಈ ಕಡೆ ಇಲ್ಲ, ನಾವು ಆ ಊರಿಂದ ಈ ಊರಿಗೆ ಯಾರನ್ನೂ ಕಳ್ಸೋದು ಬೇಕಿಲ್ಲ, ಎಲ್ಲರೂ ಒಂದೇ ಊರಲ್ಲಿದ್ದಾರೆ ನೋಡ್ರಿ. ಹೌದಿಲ್ಲ? ಎಲ್ಲರೂ ಒಂದೇ ಊರಲ್ಲಿದ್ದಾರೆ. ಸೊ 24 4 96 ಕಾರು ದಶಕ 9, 24 3 72 ಪ್ಲಸ್ 9 81 ದಶಕ 8, 24 4 96 ಪ್ಲಸ್ 8 96 ಪ್ಲಸ್ 8 104. ವೆರಿ ಗುಡ್. ಪ್ಲಸ್ 23 ಇದೆ. ಮತ್ತು ಇದನ್ನು ಕೂಡಿಸಿದ್ರೆ ನಮಗೇನು ಸಿಗುತ್ತೆ? 1 0 4 3 9. ಮುಂದಿನ ಪ್ರಶ್ನೆ. ಒಂದು ಭಾಗಾಕಾರ ಪ್ರಶ್ನೆಯಲ್ಲಿ 571 ಯಾವ ಸಂಖ್ಯೆಯಿಂದ ಭಾಗಿಸಿದಾಗ 22 ಭಾಗಲಬ್ಧ ಮತ್ತು ಶೇಷ 21 ಪಡೆಯಬಹುದು? ಏನು ಕೇಳಿದ್ದಾರೆ ನನಗದನ್ನು ಹೇಳ್ರಿ ಸಾಕು. ಬುದ್ಧಿ ಕೆಲಸ ಮೊದಲು ಮಾಡಿರಿ. ಬುದ್ಧಿ ಕೆಲಸ ಏನು ಕಂಡುಹಿಡಿಯೋಕೆ ಹೇಳಿದ್ದಾರೆ? ಇನ್ನೊಂದ್ಸರಿ ಓದ್ತೀನಿ ಕೇಳ್ರಿ. ಒಂದು ಭಾಗಾಕಾರ ಪ್ರಶ್ನೆಯಲ್ಲಿ ಎಲ್ಲರೂ ಕೇಳಿ, ಕಲೇಶಿ ಕೇಳಪ್ಪ. ಒಂದು ಭಾಗಾಕಾರ ಪ್ರಶ್ನೆಯಲ್ಲಿ 571 ಯಾವ ಸಂಖ್ಯೆಯಿಂದ ಭಾಗಿಸಿದಾಗ 22 ಭಾಗಲಬ್ಧ ಮತ್ತು ಶೇಷ 21 ಪಡೆಯಬಹುದು? ಯಾವ ಸಂಖ್ಯೆಯಿಂದ ಭಾಗಿಸಿದಾಗ? ಯಾವ ಸಂಖ್ಯೆಯಿಂದ ಭಾಗಿಸ್ತೀವಿ ನಾವು? ಭಾಜ್ಯದಿಂದ ಭಾಗಿಸ್ತೀವ? ಭಾಜಕದಿಂದ ಭಾಗಿಸ್ತೀವ? ಭಾಜ್ಯದಿಂದ ಭಾಗಿಸ್ತೀವ? ಭಾಜಕದಿಂದ ಭಾಗಿಸ್ತೀವ? ಯಾವುದರಿಂದ ಭಾಗಿಸ್ತೀವಿ? ಕನ್ಫ್ಯೂಷನ್. ನೆನಪದ ಇದು? ನೆನಪಿದೆಯಾ? ಏನರಪ್ಪ ನಾನು ಹೇಳ್ಕೊಟ್ಟಿದ್ನ ಇಲ್ಲ ಇದನ್ನು? ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ಒಂದು ನಿಮಿಷ. ಭಾಗಲಬ್ಧ ಉತ್ತರ, ಶೇಷ ಏನಾರು ಉಳಿತಂದರೆ ಯಾವ ನಂಬರ್ ಭಾಗಾಕಾರ ಮಾಡ್ತದೆ? ಭಾಜಕ. ಇದು ಭಾಗಾಕಾರ ಮಾಡೋದು. ಈ ನಂಬರಿಂದ ತಾನೇ ಭಾಗಾಕಾರ ಮಾಡೋದು ನೀವು. ಯಾವ ಸಂಖ್ಯೆ ಭಾಗಗೊಳ್ಳುತ್ತೆ? ಭಾಜ್ಯ, ದೊಡ್ಡ ನಂಬರ್ ಅದು. ಯಾವ ಸಂಖ್ಯೆಯಿಂದ ಭಾಗಿಸ್ತೀವಿ? ಭಾಜಕದಿಂದ. ಭಾಜ್ಯ ಯಾವುದರಿಂದ ಭಾಗಗೊಳ್ಳುತ್ತೆ? ಭಾಜಕದಿಂದ. ಅದೇ ಮಾತನ್ನು ಹೇಳೋ ರೀತಿ ಬೇರೆ ಆಗ್ತದೆ ಅಷ್ಟೇ, ಇನ್ನೇನಿಲ್ಲ. ಅದನ್ನವರು ಅಕ್ಷರಗಳಿಗೆ ಕೊಟ್ಬಿಟ್ರೆ ನೀವು ಡಮಾರ್. ಅರ್ಥ ಗೊತ್ತಿರ್ಬೇಕು ನಿಮಗೆ ಮೊದಲು. ಸೌಜನ್ಯ, ಭಾಜ್ಯ ಯಾವುದರಿಂದ ಭಾಗಗೊಳ್ಳುತ್ತೆ? ಭಾಜಕದಿಂದ. ಭಾಜಕ ಯಾರನ್ನ ಭಾಗ ಮಾಡುತ್ತೆ? ಭಾಜ್ಯನ. ಚಡ್ಡಿ ದೋಸ್ತ್ ಇವೆರಡು ಹಂಗೆ ಬಿಟ್ಟು ಹೋಗಲ್ಲ ಒಂದಕ್ಕೊಂದು. ಇವೆರಡಿದ್ರೆ ಭಾಗಾಕಾರ ಆಗೋದು. ಇವೆರಡಿದ್ರೇ ಭಾಗಾಕಾರ ಆಗೋದಮ್ಮ. ಇವೆರಡಿಲ್ಲ ಅಂದ್ರೆ ಹೆಂಗೆ ಭಾಗಾಕಾರ ಮಾಡ್ತೀರಾ? ಹೌದಿಲ್ವಾ? ವಿನಯ್ ಪಾಟೀಲ್ ಮತ್ತು ನಮ್ಮ ಅಜಯ್ ಇಬ್ಬರು ಚಡ್ಡಿ ದೋಸ್ತದಾರೆ ಏನ್ರಿ? ಹಂಗಂತೇಳಿ ಒಬ್ರು ಚಡ್ಡಿ ಇನ್ನೊಬ್ರು ಹಾಕಂತಾರಂತಲ್ಲ, ಚಡ್ಡಿ ದೋಸ್ತು, ರೈಟ್. ಅವನ ಕಿಸೆದಾಗಿರೋದು ಅವನ ಕಿಸೆದಾಗಿರ್ತತೆ ಅಂತ, ಅಷ್ಟು ಚೆನ್ನಾಗಿ ಹಂಚ್ಕೊಂತಾರಂತ ಅರ್ಥ. ಮುಂದಿನ ಪ್ರಶ್ನೆ ಅಲ್ಲ, ಇದೇ ಪ್ರಶ್ನೆ, ಸಾರಿ ಮುಂದಿನ ಪ್ರಶ್ನೆಗೆ ಯಾಕ್ರಿ ಇದೇ ಪ್ರಶ್ನೆ ಮಾಡಿಲ್ಲ ನಾವಿನ್ನು. ಎಸ್, ಒಂದು ಭಾಗಾಕಾರ ಪ್ರಶ್ನೆಯಲ್ಲಿ 571 ಯಾವ ಸಂಖ್ಯೆಯಿಂದ ಭಾಗಿಸಿದಾಗ? ಯಾವ ಸಂಖ್ಯೆಯಿಂದ ಭಾಗಿಸ್ತೀರಿ? ಯಾವ ಸಂಖ್ಯೆ? ಅದಕ್ಕೇನಂತೀವಿ? ಭಾಜಕದಿಂದ ಭಾಗಿಸ್ತೀವಲ್ವಾ?
ಹೌದಾ? ಸೊ ಭಾಜಕದಿಂದ ಭಾಗಿಸ್ತೀವಿ ನಾವು. ಭಾಜಕ ಗೊತ್ತಿಲ್ಲ, ಅದಕ್ಕೆ ಎಕ್ಸ್ ಅಂತೀವಿ. ಭಾಜಕ ಯಾರನ್ನು ಭಾಗಿಸುತ್ತದೆ? ಭಾಜ್ಯವನ್ನು ಭಾಗಿಸುತ್ತದೆ. ಕರೆಕ್ಟಾ? ಭಾಜ್ಯ ಎಲ್ಲಿದೆ? ಇದನ್ನು ಹೇಳಿದಾರಲ್ವ, ಇದನ್ನು ಯಾವ ಸಂಖ್ಯೆಯಿಂದ ಭಾಗಿಸಿದಾಗ ಇದನ್ನು ಭಾಗಿಸ್ಬೇಕಾಗಿರುತ್ತೆ. 571 ಏನಾಯಿತು? ಭಾಜ್ಯ ಆಯ್ತಲ್ವಾ? 22 ಭಾಗಲಬ್ಧ ಬಂತಂತೆ, ಶೇಷ ಎಷ್ಟು ಬಂತಂತೆ? 21 ಬಂತಂತೆ. ಇದು ನಮ್ಮ ಬುದ್ಧಿ ಕೆಲಸ. ಸೂತ್ರ ಕಲ್ತಿರ್ತೀರ ಮಕ್ಕಳೇ, ನನಗೆ ಗೊತ್ತು. ನೀವು ಸೂತ್ರ ಕಲಿತೀರಿ, ನೀವೆಲ್ಲರೂ ನಿಸ್ಸೀಮರಿದ್ದೀರಿ ಸೂತ್ರ ಕಲಿಯೋದ್ರಾಗೆ, ನನಗೆ ಗೊತ್ತು. ಜಾಣ ಮಕ್ಕಳಿದ್ದೀರಿ, ಸೂತ್ರನೆಲ್ಲ ಕಂಠಪಟ್ಟು ಹಾಕ್ಬಿಡ್ತೀರಿ. ಆ ಸೂತ್ರ ಸರಿಯಾಗಿ ಹೆಂಗೆ ಬಳಸ್ಬೇಕು ಅನ್ನೋದು ಭಾಳ ಮುಖ್ಯ. ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ ಇದು ವಾಕ್ಯರೂಪ. ಈ ವಾಕ್ಯರೂಪನ ಸೂತ್ರಕ್ಕೆ ಬರಬೇಕು. ಸೂತ್ರ ಗೊತ್ತಾಗಬೇಕು ನಿಮಗೆ. ಈ ವಾಕ್ಯರೂಪದಿಂದ ಮೊದಲು ಸೂತ್ರ ಯಾವುದಿದೆ, ಆ ಸೂತ್ರ ಗೊತ್ತಾದ್ಮೇಲೆ ನಿಮಗೆ ಆ ಸೂತ್ರಕ್ಕೆ ಅನುಗುಣವಾಗಿ ಯಾವ ಅಂಕಿಗಳನ್ನು ಇಲ್ಲಿ ತುಂಬಬೇಕು. ಇದನ್ನು ಕಲ್ತಿರಪ್ಪ ಅಂದರೆ ಇದು ಬುದ್ಧಿ ಕೆಲಸ. ಇಲ್ಲಿ ಮುಂದಿರೋದೆಲ್ಲ ಎಕ್ಸ್ನ ಬೆಲೆ ಕಂಡುಹಿಡಿಯೋದು. ಇದೇ ತಾನೇ ಬುದ್ಧಿ ಕೆಲಸ. ಇದನ್ನೇ ತಪ್ಪು ಬರ್ಕೊಂಡ್ರೆ ಏನಾಗುತ್ತೆ? ಲೆಕ್ಕ ತಪ್ಪಾಗುತ್ತೆ. ರೈಟ್? ಸೊ ಇದನ್ನು ಕರೆಕ್ಟಾಗಿ ಮಾಡ್ಕೊಳ್ರಿ. ಇಲ್ಲಿಂದ ಮುಂದೆ ಇರೋದೆಲ್ಲ ಸುಲಭ ಇದೆ. ಹೇಗೆ ಸುಲಭ ಇದೆ? 571 ಇದೆ. 21 ಈ ಕಡೆ ಬಂದರೆ ಏನಾಗುತ್ತೆ? 21 ಈ ಕಡೆ ಬಂದರೆ ಏನಾಗುತ್ತೆ? -21. ಎಕ್ಸ್ ಇಂಟು 22 ನಾನೇನಂತ ಬರಿಬೋದು? ಎಕ್ಸ್ ಇಂಟು 22 ಏನಂತ ಬರಿಬೋದು? ವೆರಿ ಗುಡ್, ಸೂಪರ್. 22 ಎಕ್ಸ್ ಅಂತ ಬರಿಬೋದು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನಾನೇನಂತ ಬರಿಬೋದು? ಇದನ್ನು 22 ಎಕ್ಸ್ ಅಂತ ಬರಿಬೋದು. ರೈಟ್. ಸೊ 571ರಲ್ಲಿ 21 ಹೋದರೆ 550. ಕರೆಕ್ಟಾ ಮಕ್ಕಳೇ? ಹಾಂ, ಇಸ್ ಈಕ್ವಲ್ ಟು 22 ಎಕ್ಸ್. ಕರೆಕ್ಟಾ? ಸೊ ಎಕ್ಸ್ನ ಒಂಟಿ ಮಾಡ್ಬೇಕಂದ್ರೆ 22 ನಾನು ಏನು ಮಾಡ್ತೀನಿ? 22 ಕೆಳಗೆ ತರ್ತೀನಿ ಇಲ್ಲ? ರೈಟ್. ಕೆಳಗೆ ಬಂತು ಅಂದರೆ ಇಲ್ಲಿ ಎಕ್ಸ್ ಏನಾಗುತ್ತೆ? ಎಕ್ಸ್ 20 ಆಗುತ್ತೆ. ಕರೆಕ್ಟಾ ಮಕ್ಕಳೇ? ಕರೆಕ್ಟಾ? ಸೊ ಕೆಳಗೆ ಹೋಯ್ತಂದರೆ ನಾವೇನು ಮಾಡ್ತೀವಿ? ಭಾಗಾಕಾರ ಮಾಡ್ತೀವಿ. 550 ಭಾಗಾಕಾರ 22. 550 ಸೌಜನ್ಯ, ಲಕ್ಷ್ಮಿ, 550. ಅಯ್ಯೋ ರಾಮ ದೇವರೇ. 550 ಭಾಗಾಕಾರ 22 ಏನಾಗುತ್ತೆ? 22 ಎರಡಲೇ 44, ಶೇಷ 11. 0 ಕೆಳ ಬರುತ್ತೆ. 22 ಐದಲೇ 110, ಶೇಷ 0. ಎಕ್ಸ್ನ ಬೆಲೆ ಎಷ್ಟು ಬರುತ್ತೆ ಮಕ್ಕಳೇ? ಎಕ್ಸ್ನ ಬೆಲೆ 25 ಬರುತ್ತೆ, ಅಥವಾ 25 = x, ಎರಡು ಒಂದೇ. ವೆರಿ ಗುಡ್. ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ದೊಡ್ಡ ಸಂಖ್ಯೆ ಭಾಜ್ಯ, ಅದನ್ನು ಭಾಗಾಕಾರ ಮಾಡೋದು ಭಾಜಕ. ಅದರಿಂದ ಬಂದ ಉತ್ತರ ಭಾಗಲಬ್ಧ. ಭಾಗವಾಗದೆ ಉಳಿಯುವ ಸಂಖ್ಯೆ ಶೇಷ. ಅರ್ಥ ಆಯ್ತಾ? ಭಾಗಾಕಾರಗೊಳ್ಳುವ ಸಂಖ್ಯೆ ಭಾಜ್ಯ, ಭಾಗಾಕಾರ ಮಾಡುವ ಸಂಖ್ಯೆ ಭಾಜಕ. ಬರುವ ಉತ್ತರ ಭಾಗಲಬ್ಧ. ಭಾಗಾಕಾರವಾಗದೆ ಉಳಿಯುವ ಸಂಖ್ಯೆ ಶೇಷ. ಯಾವುದನ್ನು ನಾವು ಭಾಗಿಸೋಕ್ಕಾಗೋದಿಲ್ಲ, ಕಡಿಮೆ ಉಳಿಯುತ್ತೆ, ಅದನ್ನು ಶೇಷದಲ್ಲಿ ಬರೆದು ಬಿಡ್ತೇವೆ. ರೈಟ್. ಒಂದಿನ ಪ್ರಶ್ನೆ. ನೀನೊಂದು ಇದನ್ನ ಇಟ್ಕೊಬೇಕಪ್ಪ, ಹ್ಯಾಂಡ್ ಕರ್ಚೀಪ್ ಇಟ್ಕೊಬೇಕು ನೀನು. ನೀನು ಕೆಮ್ಮಬೇಕಾರೆ ಅದನ್ನು ನಿನ್ನ ಮುಖದ ಹತ್ರ ಹಿಡಿಬೇಕು ಅದನ್ನು. ಇಲ್ಲಾಂದರೆ ನೀನು ಕೆಮ್ಮಿದ್ದು ಈ ಬೇರೆಯವ್ರಿಗೆ ಬರುತ್ತೆ. ನೆಕ್ಸ್ಟ್ ಹನುಮಂತಂಗೆ ಬರುತ್ತೆ. ಹನುಮಂತ ಶೀತ ಆಗಿತ್ತಪ್ಪ? ಇಲ್ಲ, ನೆಕ್ಸ್ಟ್ ಬರ್ತದೆ ನೋಡಿ, ಶೀತ ಕೆಮ್ಮು ಎರಡು ಬರ್ತಾವೆ. ನೀನು ಕ್ಲೋಸ್ ಫ್ರೆಂಡ್ ನಿನಗೆ ಅದನ್ನು ಗಿಫ್ಟ್ ಹಾಕ್ಬಿಡ್ತಾನೆ. ಮಳೆಗಾಲದ ಗಿಫ್ಟ್ ಐತಿ ತಗೋ ಹನುಮಂತು ಅಂತ. ಒಂದು ಸಂಖ್ಯೆಯನ್ನು 5ರಿಂದ ಭಾಗಿಸಿದಾಗ 496 ಭಾಗಲಬ್ಧ ಹಾಗೂ 4 ಶೇಷ ಉಳಿದರೆ ಭಾಜ್ಯವನ್ನು ಕಂಡುಹಿಡಿಯಿರಿ. ನೇರ ಹೇಳಿದರೆ ಏನು ಕಂಡುಹಿಡಿಬೇಕಂತೆ? ಭಾಜ್ಯ ಕಂಡುಹಿಡಿಬೇಕಂತೆ. ಕರೆಕ್ಟಾ? ಭಾಜ್ಯ ಗೊತ್ತಿಲ್ಲ ಎಕ್ಸ್, ಭಾಜಕ ಎಷ್ಟು? 5 496 ಅಲ್ವಾ? ಕೊಟ್ಟಿದ್ದಾರಲ್ಲ. ಭಾಗಲಬ್ಧ ಎಷ್ಟು? 496 ಪ್ಲಸ್ ಶೇಷ ಎಷ್ಟು? 4. ಸೊ ಇದು ನೇರ ಲೆಕ್ಕ. 496 ನಾನೇನು ಮಾಡಬೇಕು? 5ರಿಂದ ಗುಣಿಸ್ಬೇಕು. ಅದಲ್ಲಿ ಬದಲು ಮಾಡ್ತಾಯಿದ್ದೀನಿ. ಏನಾರು ವ್ಯತ್ಯಾಸ ಆಗುತ್ತಾ? ಅದಲು ಗುಣಾಕಾರದಲ್ಲಿ ಅದಲು ಗುಣ್ಯ ಗುಣಕ ಅದಲು ಬದಲು ಮಾಡಿದ್ರೆ ಏನಾದರೂ ವ್ಯತ್ಯಾಸ ಆಗುತ್ತಾ ಮಕ್ಕಳೇ? 5 6 30 0 ದಶಕ 3, 5 9 45 3 48 8 ದಶಕ 4, 5 4 24 24. ಮತ್ತು ಅದಕ್ಕಿನ್ನು ಏನು ಸೇರಿಸ್ಬೇಕು? 4 ಸೇರಿಸ್ಬಿಟ್ರೆ ಎಷ್ಟು ಬರುತ್ತೆ ಮಕ್ಕಳೇ? 2484.
ಉತ್ತರ ಸರಿ ಇದೆಯಾ ಮಕ್ಕಳೇ? ಸಾಕರ್ ಬಂದಿದೆಯಾ? ಹಾಂ, ಇಲ್ಲ ಕೊನೆ ಲೆಕ್ಕ ಅಂದೆ. ಕೊನೆ ಲೆಕ್ಕ ನೋಡ್ರಿ, ಮುಗಿಸೇ ಬಿಟ್ವಲ್ವ. ವೆರಿ ಗುಡ್. 755 ಯಾವ ಸಂಖ್ಯೆಯಿಂದ ಭಾಗಿಸಿದಾಗ 28 ಭಾಗಲಬ್ಧ ಹಾಗೂ 23 ಶೇಷವನ್ನಾಗಿ ಪಡೆಯಬಹುದು? ಯಾವ ಸಂಖ್ಯೆಯಿಂದ ಭಾಗಿಸಿದಾಗ? ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು? ಯಾವ ಸಂಖ್ಯೆಯಿಂದ ಭಾಗಾಕಾರ ಮಾಡ್ತೀರಿ? ಅದಕ್ಕೇನಂತೀವಿ ನಾವು ಯಾವುದಾದ್ರೂ ಸಂಖ್ಯೆನ ಯಾವುದರಿಂದ ಭಾಗಾಕಾರ ಮಾಡ್ತೀವಿ? ಭಾಜಕದಿಂದ ಭಾಗಾಕಾರ ಮಾಡ್ತೀವಿ, ಹೌದು ತಾನೇ? ಭಾಜಕದಿಂದ ಭಾಗ ಮಾಡ್ತೀವಿ. ನಾವು ಕಂಡುಹಿಡಿಬೇಕಾಗಿರೋದು ಯಾರನ್ನ? ಭಾಜಕನೇನಂತ ಹೇಳೋಣ? ಎಕ್ಸ್. ಭಾಜಕ ಅಂದ್ರೇನು? ಎಕ್ಸ್. ಭಾಜ್ಯ ಎಲ್ಲಿದೆ? ವೆರಿ ಗುಡ್, 755. ಭಾಗಲಬ್ಧ ಎಲ್ಲಿದೆ? 28 ಪ್ಲಸ್ ಶೇಷ 23. ಫ್ಯಾಂಟಾಸ್ಟಿಕ್. ಸೊ ಏನಾಗುತ್ತಿದ್ದು? 755. 23 ಈ ಕಡೆ ಬಂದರೆ ಏನಾಗುತ್ತೆ ಮಕ್ಕಳೇ? -23. ಎಕ್ಸ್ ಇಂಟು 28 ಏನಂತ ಬರಿಬೋದು ನಾನು? 28 ಎಕ್ಸ್. ವೆರಿ ಗುಡ್. ಎಕ್ಸ್ ಇಂಟು 28 ಏನಂತ ಬರಿಬೋದು ನಾನು? 28 ಎಕ್ಸ್ ಅಂತ ಬರಿಬೋದು. ಕರೆಕ್ಟಾ? ಸೊ ನಂತರ ಏನಾಗುತ್ತೆ? 755ರಲ್ಲಿ 23 ಕಳೆದ್ರೆ ಏನಾಗುತ್ತೆ ಮಕ್ಕಳೇ? 732 ಆಗುತ್ತೆ. = 28 ಎಕ್ಸ್ ಆಗುತ್ತೆ. ಈಗ ಎಕ್ಸ್ನ ಒಂಟಿ ಉಳಿಸ್ಬೇಕಂದ್ರೆ 28 ನಾನು ಏನು ಮಾಡ್ತೀನಿ? ಕೆಳಗೆ ತರ್ತೀನಿ ಇಲ್ವ? ಈ ಥರ. ಅವಾಗ ಎಕ್ಸ್ ಏನಾಗುತ್ತೆ? ಒಂಟಿ ಆಗುತ್ತೆ, ಹೌದಾ? ಒಂಟಿ ಆಯಿತು. ಅದು ಒಂಟಿ ಆದಮೇಲೆ ನಾವೇನು ಮಾಡ್ಬೇಕು? ಇದನ್ನು ಭಾಗಾಕಾರ ಮಾಡಬೇಕು. ಎಸ್ ಆರ್ ನೋ? ಭಾಗಾಕಾರ ಮಾಡೋಣ ಬನ್ನಿ. 732 ಭಾಗಾಕಾರ 28. 28 ಎಷ್ಟಲೇ? 28 ಎಷ್ಟಲೇ? 28 ಮೂರಲೆ ಎಷ್ಟು? 28 ಮೂರಲೆ ಜಾಸ್ತಿ ಆಗುತ್ತೆ, ಹೌದಲ್ಲ? 28 ಎರಡಲೆ ಎಷ್ಟು? 56. 13ರಲ್ಲಿ 6 ಹೋದರೆ 7, 6ರಲ್ಲಿ 5 ಹೋದರೆ 1, 2 ಕೆಳ ಬರುತ್ತೆ. 28 9ಲೆ 28 ಎಷ್ಟಲೇ? ಏನೋ ಕರೆಕ್ಟ್ ಇದೆಯಾ ತಪ್ಪಿದೆಯಾ? ಈ ಲೆಕ್ಕದಲ್ಲಿ ಏನು ಗೊಂದಲ ಆಗಿದೆ ಮಕ್ಕಳೇ? 23ನ ತಂದ್ವಿ, ಕಳೆದ್ವಿ, ಕರೆಕ್ಟ್ ಇದೆ. 28ರಿಂದ ಭಾಗಿಸ್ಬೇಕು. ಒಂದೇ ನಿಮಿಷ, ಎಷ್ಟು ಬರುತ್ತೆ ಮಾಡೋಣ? 28ರಿಂದ ಮಾಡ್ಬೇಕು. ಎಷ್ಟು ಮತ್ತೆ ಎಷ್ಟು ಹೋಗುತ್ತೆ ಹೇಳ್ರಿ? 28 5ಲೆ 140, 28 6ಲೆ 168, ಕರೆಕ್ಟಾ? 28 6ಲೆ 168. ಶೇಷ ಏನು ಬರುತ್ತೆ? 4 ಬರುತ್ತಲ್ವ? ಒಂದು ಕೆಲಸ ಮಾಡೋಣ ಮಕ್ಕಳೇ, 751 ಮಾಡಿಬಿಡ್ರಿ. ಇದನ್ನು ಏನು ಮಾಡಿರಿ? 751 ಮಾಡಿಬಿಡ್ರಿ, ಸರಿನಾ? ಆವಾಗ ನಿಮಗೆ ಇಲ್ಲೇನು ಬರ್ತದೆ? 32 ಬರೋ ಜಾಗದಲ್ಲಿ 4 ಕಡಿಮೆ ಮಾಡಿದ್ರೆ 28 ಬರುತ್ತೆ. ಓಕೆ, ಈಗ ಹೋಗ್ಬೋದು ನನ್ನ ಪ್ರಕಾರ. ಚೆಕ್ ಮಾಡೋಣ. 728 ಭಾಗಾಕಾರ 28. 28 ಎರಡಲೆ 56. ಶೇಷ 6 1 8. ಕರೆಕ್ಟ್ ಆಯ್ತಲ್ಲ? 28 6ಲೆ 168. ಶೇಷ 0. ಪ್ರಶ್ನೆ ಅದ್ರ ಟೈಪಿಂಗ್ ಮಿಸ್ಟೇಕ್ ಇದೆ, ಪ್ರಶ್ನೆಯಲ್ಲಿ ತಪ್ಪಿದೆ. 751 ಮಾಡ್ಕೊಂಬಿಡಿ, ಸರಿನಾ? ಈಸಿ ಅನಿಸ್ತಾ? ನೋಡಿ, ನಿಮಗೆ ಒಂದು ಕನ್ಫ್ಯೂಷನ್ ಎಲ್ಲಾಗುತ್ತಂದರೆ ಯಾವುದು ಭಾಜ್ಯ ಯಾವುದು ಭಾಜಕ, ಯಾವುದು ಭಾಜ್ಯ ಯಾವುದು ಭಾಜಕ. ದೊಡ್ಡ ಸಂಖ್ಯೆ ಭಾಜ್ಯ, ಅದನ್ನು ಭಾಗಿಸುವ ಸಂಖ್ಯೆ ಭಾಜಕ, ಆಯಿತಾ? ಭಾಗಾಕಾರ ಮಾಡುವ ಸಂಖ್ಯೆ ಭಾಜಕ, ಭಾಗಾಕಾರಗೊಳ್ಳುವ ಸಂಖ್ಯೆ ಭಾಜ್ಯ. ಒಂದೇ ಅರ್ಥ ಕೊಡುವಂತೆ ನಾನಾ ರೀತಿಯವರ ಪ್ರಶ್ನೆ ಕೇಳಬಹುದು, ಆಯಿತಾ? ಗೊತ್ತಿರ್ಬೇಕು ನಿಮಗೆ. ಸರಿಯಪ್ಪ, ಇಲ್ಲಿಗೆ
ಇದಕ್ಕೆ ಸಂಬಂಧಪಟ್ಟಂತೆ ಭಾಗಾಕಾರದ ಸೂತ್ರ ಭಾಜ್ಯ = ಭಾಜಕ × ಭಾಗಲಬ್ಧ ಪ್ಲಸ್ ಶೇಷ, ಇದಕ್ಕೆ ಸಂಬಂಧಪಟ್ಟಂತೆ ಇದ್ದಂತಹ ಎಲ್ಲ ಲೆಕ್ಕಗಳು ಮುಕ್ತಾಯಗೊಳ್ತದವೆ. ಮುಂದಿನ ತರಗತಿಯಲ್ಲಿ ಹೊಸ ಪ್ರಶ್ನೆಗಳನ್ನು ನೋಡೋಣ. ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿ ಮುಗಿಸ್ತಾ ಇದ್ದೀನಿ. ನೆನಪಿಡಿ, ಇದು ಈಸಿ ಪಿಸಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.